ಎಲ್ಲಾ ರೈತರಿಗೆ ಏನ್ ಹೇಳುದ್ರಿ, ದನ ಕರದಿಂದ ನಾವ್ ಒಕ್ಕಲ್ತನ ಮಾಡ್ಬೇಕ್ರಿ. ಬರೀ ಒಕ್ಕಲ್ತನ ಅಂದ್ರ ರೀ ಪಾಕೆಟ್ ತಂದ್ ಒಗಿದ್ ಒಕ್ಕಲ್ತನ ಅಲ್ರಿ. ಈ ತರ ನಾ ಹೇಳಕ್ ಇಷ್ಟಪಡ್ತೇನೆ ಸರ್. ನಮ್ ರೈತ ಕುಲಕ್ಕ ಮತ್ತ ಬೆಳೆದ ಬೆಳಿ ಇಟ್ಕೊಳಕ್ ಬರಲ್ರಿ, ಮನ್ಯಾಗ ಬೆಳೆದ ಮಗಳು ಇಟ್ಕೊಳಕ್ ಬರಲ್ರಿ. ಸರ್ ರೈತ ಕೊಟ್ಟ ಅಭ್ಯಾಸ ಐತ್ರಿ, ಮತ್ತೆ ಏನ್ ಮಾಡಕ್ ಬರಲ್ಲ. ಕಬ್ಬ ಸಗದ ಮೇಲೆ ರೌದಿಯನ್ನು ಸುಟ್ಟಿಲ್ರಿ ನಾವು. ಎಲ್ಲಾ ಇದು ರೌದ್ಯಾಗ ಬೋದ್ನ್ಯಾಗ ರೌದಿ ಐತ್ರಿ ಸರ್. ನೋಡ್ರಿ ಆ ಗೊಬ್ಬರ ಆಗ್ಬಿಟ್ಟದ್ರ ಅಲ್ಲೇ. ಇಲ್ಲೇನು ಎಲ್ಲಾ ತೇವಾಂಶ ಹಿಡಿದೈತ್ರಿ ಸರ್. ಬ್ಯಾಸಗಿ ಅಂದ್ರ ನೀರಿಂದ ಅಭಾವ ಇರ್ತೈತ್ರಿ. ಹೌದೌದು. ಇದೆಲ್ಲಾ ನೋಡ್ರಿ ರೌದ್ರಿ. ರೌಂದಿ ಈ ತರ ಆಗಿರ್ತೈತ್ರಿ. ಎಲ್ಲ ಬೋದ್ನ್ಯಾಗ ಐತ್ರಿ. ಇವ್ 1000 ಲೀಟರ್ ಗೋಕರ್ ಮಾಡ್ರಿ. ಹಾ ರೀ, ಎಲ್ಲಾ ಆಟೋಮೆಟಿಕ್ ಇದಾಕವ್ರಿ ಸರ್. ಇವು ಇದು ಯಾವ ತರ ಸಿಸ್ಟಮ್ ಮಾಡಿರಿ ಸರ್ ಪೈಪ್ ಲೈನ್ ಎಲ್ಲ? ಒಂದ್ ನೀರ್ ಆಟೋಮೆಟಿಕ್ ತುಂಬೇಕ್ರಿ ಸರ್. ಹಾ ರೀ. ಏನ್ರಿ ಸರ್, ಇದ ನೀರ್ ಆಟೋಮೆಟಿಕ್ ತುಂಬಿ ಬಂದ್ ಆಕೈತ್ರಿ ಸರ್. ಇದೇನತ್ರಿ ಮೋಟರ್ ತಿರುಗ್ತೈತ್ರಿ ಸರ್. ಪಂಪ್ ಸೆಟ್ ಇಲ್ಲಿ ಪಂಪ್ ಸೆಟ್ ಮಾಡಿದ್ರಿ. ಒಂದ್ ಕಡೆ 2000 ಐತ್ರಿ, 3000 ಫೂಟ್ ಐತ್ರಿ. ಟೋಟಲ್ 9000 ಫೂಟ್ ಫಿಟ್ಟಿಂಗ್ ಐತ್ರಿ. ಇದು ಎಲ್ಲಾ ಹೊಲಕ್ಕೆ ಎಲ್ಲ ಹೊಲಗಳು ಇಲ್ಲೇ ಒಂದ್ 50-55 ಎಕರೆಗೆಲ್ಲ ಹ್ಯಾಂಗ್ ಐತ್ರಿ ಸರ್. ಸರ್ ಇದ ಅಲ್ಲಿ ಏನ್ ದನಗಳದ ಕೊಟ್ಟಿಗೆ ಐತ್ರಿಲ್ಲ, ಅಲ್ಲಿ ಹಿಡಿದು ಇದು ಸ್ಲರಿ ಬರಂಗ್ ಮಾಡಿದ್ರಿ. ಮೈ ತೊಳೆದ್ ನೀರ್ರಿ, ಮೂತ್ರಗಳ ಆಕಳದು ಎಮ್ಗಳ್ದ್ರಿ. ಇನ್ನೊಂದು ಮತ್ತೆ ಏನ್ ಮಾಡಿದ್ರಿ, ಟಾಯ್ಲೆಟ್ ಕನೆಕ್ಷನ್ ಕೊಟ್ಟಿದ್ರಿ ಸರ್. ಅದು ಸೆಪ್ಟಿಕ್ ಆಗಿ ಇಲ್ಲೇ ಬರುತ್ತೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ ನಾವು ಒಬ್ಬ ಸಮಗ್ರ ಕೃಷಿಕರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಹಲವಾರು ವಿಶೇಷ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಯಾವ ತರ ಬೆಳೀತಾ ಇದ್ದಾರೆ, ಏನೇನ್ ಬೆಳೆಗಳಿದ್ದಾವೆ, ಯಾವ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಪರಿಚಯ ಹೇಳ್ರಿ ಸರ್. ಸರ್ ಬರ್ಮು ಮಲ್ಲಪ್ಪ ಶಿರಗುಪ್ಪಿ, ಹತ್ನಿ ತಾಲೂಕ, ಶೇಗುಣಶಿ ಗ್ರಾಮ. ಹಾ ಸರ್. ನಾ ಬೆಳಗಾಂ ಡಿಸ್ಟ್ರಿಕ್ಟ್ ರೀ. ಬೆಳಗಾಂ ಡಿಸ್ಟ್ರಿಕ್ಟ್ ಸರ್. ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್? ಸರ್ ನಾವು 4 ಜನ ಅಂತಂಬ್ರು ಕೂಡಿದ್ರಿ. ನಮ್ದು ಟೋಟಲ್ 44 ಎಕರೆ ಜಮೀನ್. 44 ಎಕರೆ. ಹೊರಗೂ ಪಾಳ್ಯದ ಮಾಡಿದ್ರಿ ಸರ್. ಲೀಜಿಗೂ ಮಾಡಿದ್ರಿ ಸರ್. ಅದು 30 ಎಕರೆ ಐತ್ರಿ ಸರ್. ಮುಖ್ಯವಾಗಿ ಏನೇನ್ ಬೆಳೆ ಬೆಳಿತೀರಿ? ಉಪ ಬೆಳೆಗಳೇನು? ಉಪ ಬೆಳೆ ಸೋಯಾಬೀನ್ ರೀ. ಮುಂದ ಉದ್ದು ಹಾಕ್ತಿವ್ರಿ ಸರ್. ಮುಂದ ಗೊಂಜಾಳ ಕೆಲವೊಂದ್ ಟೈಮ್ ಅಟ್ಟ ಹಾಕ್ತಿವ್ರಿ. ಮುಂದ ಉದ್ದು ಸೋಯಾಬೀನ್ ರೀ, ಉಳ್ಳಾಗಡ್ಡಿ ರೀ, ಕ್ರಾಪ್ ಬೆಳೆ ರೀ, ಕಬ್ಬಿನಾಗ ರೀ, ಸಪ್ರೇಟ್ ಹಾಕ್ತಿವ್ರಿ ಸರ್. ಮುಖ್ಯ ಬೆಳೆ ಕಬ್ಬು ರೀ. ಮುಖ್ಯ ಬೆಳೆ ಕಬ್ಬು ಸರ್. ಎಷ್ಟು ಏರಿಯಾದಾಗ ಕಬ್ಬು ಮಾಡ್ತೀರಿ ಸರ್? ಒಂದು ವರ್ಷ 35-40 ಎಕರೆ ಕಬ್ಬ ಇರ್ತದೆ ಸರ್. ಉಳಿದದೆಲ್ಲ ಚಿಲ್ಲರ್ ಬೆಳೆ, ಚಿಲ್ಲರ್ ಲಾವಣಿ ಮಾಡಿದ್ವಿ ಸರ್. ಕೃಷಿ ಮಾಡ್ಬೇಕಂದ್ರೆ ಹಸುಗಳು ಬೇಕು, ಗೊಬ್ಬರಗಳು ತಯಾರು ಮಾಡ್ಕೋಬೇಕು. ಎಲ್ಲಾನು ಹೊರಗಿಂದ ತಂದು ಮಾಡ್ತೀನಿ ಅಂದ್ರೆ ಆಗುದಿಲ್ರಿ ಸರ್. ಅದಕ್ಕೆಲ್ಲ ಯಾವ ತರ ವ್ಯವಸ್ಥೆ ಮಾಡ್ಕೊಂಡ್ರಿ, ಏನೇನ್ ಇದಾವ ಒಂದೊಂದೇ ತೋರಿಸ್ತಾ ಹೋಗಿ ಸರ್. ಸರ್ ಇವ ಕೃಷಿ ಮಾಡ್ಬೇಕಾದ್ರೆ ಮೇನ್ ನಮ್ಗೆ ದನ ಹಸುಗಳು ಬೇಕ್ರಿ ಸರ್. ನಾವ್ ಎಮ್ಮೆ ಅಥವಾ ಆಕಳು ಹಸು ಬೇಕ್ರಿ. ಅದ್ ರೈತರು ಮಾಡಬೇಕ್ರಿ. ಈಗಿನ ವಾತಾವರಣದಾಗ ಏನೈತ್ರಿ, ಎಲ್ಲಾರು ಫರ್ಟಿಲೈಸರ್ ಹೊಂಟಾರ್ರಿ, ರಾಸಾಯನಿಕ ಹೊಂಟೈತ್ರಿ. ಅದ ರಾಸಾಯನಿಕದಿಂದ ಭೂಮಿ ಉಳಿಯಂಗಿಲ್ರಿ. ಬೆಳಿ ಒಂದ ಚಲೋ ಬರ್ತೈತಿ ಅಷ್ಟ ನೋಡ್ರಿ, ಬೆಳಿ ತಿಂದವ್ರಿಗೆ ಚಲೋ ಇಲ್ರಿ, ಭೂಮಿನೂ ಉಳಿವಾತ್ರಿ. ಅದರಿಂದ ಸ್ವಲ್ಪ ದನ ಆಕಾರ ಮಾಡ್ಕೋಬೇಕ್ರಿ ಸರ್ ನಾವ್ ರೈತರ ಅಂದ್ಮೇಲೆ. ಮನಿಗೆ ಹೈನ ಹಾಕೈತ್ರಿ, ಮತ್ತ ಹಾಲನ್ನು ಮಾರಾಟ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣಿ, ತುಪ್ಪ ಇದೆಲ್ಲಾ ನೋಡ್ರಿ ಒಂದತ್ರಾಗ ಹೊಂಟೈತ್ರಿ. ಒಂದ್ ಆಕಳ ಎಮ್ಮೆ ಕಟ್ಟಿರಿ, ಇವೆಲ್ಲಾ ತರ ಸಿಗ್ತೈತ್ರಿ. ಅದಕ್ಕೆ ರೈತರಿಗೆ ಎಲ್ಲಾ ರೈತರಿಗೆ ಏನ್ ಹೇಳುದ್ರಿ, ದನ ಕರದಿಂದ ನಾವ್ ಒಕ್ಕಲ್ತನ ಮಾಡ್ಬೇಕ್ರಿ. ಬರೀ ಒಕ್ಕಲ್ತನ ಅಂದ್ರ ರೀ ಪಾಕೆಟ್ ತಂದ್ ಒಗಿದ್ ಒಕ್ಕಲ್ತನ ಅಲ್ರಿ. ಈ ತರ ನಾ ಹೇಳಕ್ ಇಷ್ಟಪಡ್ತೇನೆ ಸರ್. ಸರ್ ಇದ ದನಿ ಕೊಟ್ಟಿಗಿರಿ ಬರ್ರಿ ಹಿಂಗ ಸರ್. ಎಷ್ಟು ದನಗಳಿದಾವ ಸರ್? ಇವು ಶೆಡ್ 32 ದನಿಂದ್ರಿ. ಕರ ಹಿಡದದು ಒಂದ್ 20 ಹಾಕವ್ರಿ ಸರ್. 20 ಜಾಸ್ತಿ ಪ್ರಮಾಣದಾಗ ಯಾವ ಹಸುಗಳಾವ ಸರ್? ನಮ್ಮ ಬಿಳಿ ಬರ್ಲಿ ಸರ್, ಕಿಲಾರಿ ನಮ್ಮ ಇವು ಕಿಲಾರಿ ಒಳಗೆ ಗೀರ್ ಮಿಕ್ಸ್ ರೀ. ಮುಂದ ಇದ ನಮ್ಮ ಕೊಂಗಾಲ ಮತ್ತ ರೀ ಇದು ಒಂದ್ ತಳಿ ಐತ್ರಿ. ಎಲ್ಲ ದೇಶಿ ತಳಿನಾರ ಸರ್. ಗೀರ್ ನಾವ್ರಿ ಗೀರ್ ಐತ್ರಿ ಸರ್. ಎಮ್ಮೆ ಎಷ್ಟದಾವ್ರಿ ಸರ್? ಒಂದ್ 8 ಹಾಕವ್ರಿ ಸರ್. ಕರ ಎಲ್ಲ ಹಿಡ್ಕೊಂಡ್ರಿ ಎಂಬುಳಿ 8. ನಿಮ್ ಮನ್ಯಾಗ ಹೈನ ಯಾವ ತರ ಶುರು ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಸರ್ ಹೈನ ಯಾವ ತರ ಆಗೈತಿ ಅನ್ನಕೊಂದು ಹೆಮ್ಮೆದಿಂದ ಹೇಳ್ತಾನ್ರಿ ಸರ್. ಒಂದ್ ನಾವ್ 60 ವರ್ಷ ಹಿಂದ್ರಿ ನಮ್ ಹಿರಿಯಾರ ಊರಾಗಿದ್ದಾಗ್ರಿ, ನಾವ್ ಈಗ ತೋಟದಾಗ ಹೋಗಿರಿ ಸರ್, ಹನುಮನಗರದಾಗ್ರಿ. ಊರ್ ಶೇಗುಣಶ್ಯಾಗ ಇದ್ದಾಗ್ರಿ, ಒಂದ್ ಊರಾಗ ಅಗಸರ ಮನ್ಯಾಂದ ಆಕಳ ಒಂದ್ರಿ, ಕಂಬಾರ ಮನ್ಯಾಂದ ಒಂದ್ ಎಮ್ಮಿ ರೀ. ಹಿರಿಯಾರ ಖರೀದಿ ಮಾಡ್ಯಾರಿ. ಅವ ಟೈಮ್ದಾಗ ಹಿಡಿದ್ರಿ ನಮ್ಮಲ್ಲಿ ಹೈನ ಮುಂದ ದನ ಯಾವಾಗೂ ಕಡಿಮೆ ಆಗಿಲ್ಲ ಸರ್. ದನ ಹೈನ ಯಾವಾಗೂ ಕಡಿಮೆ ಆಗಿಲ್ಲ. ಒಂದ್ ಆಕಳ ಒಂದ್ ಎಮ್ಮೆಲಿಂತ ಇಷ್ಟು ಆಗ್ಯಾವ್ರಿ. ನಮಗ ಅದು ರೀ ಸರ್ 48 ರೀ. ನಮ್ ಹಿರಿಯಾರ ಖರೀದಿ ಮಾಡ್ಯಾರ ಇದನ್ರಿ ಅಪ್ಪಾರ್ರಿ.
ಅಂದ್ರ ಕಾಕಾಗಳ ಅಪ್ಪಾರೆ ತಾತ್ಯಾಗಳ ಎಲ್ಲ ಕೂಡಿದ್ದಾಗ ಸರ್. ನಿಮ್ ತಂದೆಯವ್ರ ಕಾಲದಾಗ್ಲಿಂತಲೂ ಬೆಳೆಸ್ಕೊಂತ ಬಂದಿರ್ರಿ. ಹಾ ಸರ್. ಇನ್ನಾದ್ರು ಹೇಳ್ತೀರಿ ಸರ್ ಅವತ್ ಹೇಳಿರಿ ಮುಂದ ಈಗೆಲ್ಲ ನೀವು ಬೇರೆ ಬೇರೆ ಬೀಜ ಅಂದ್ರ ನಾವು ಗೀರ್ರಿ ಕ್ರಾಸಿಂಗ್ ಮಾಡಿಸಿದ್ರು ಸರ್. ಒಟ್ನಲ್ಲಿ ಇಲ್ಲಿ ಇರೋ ಪ್ರತಿಯೊಂದನು ನಿಮ್ಮ ಮನೆ ಮಕ್ಕಳು ಮೊಮ್ಮಕ್ಕಳು. ಹಾ ಸರ್. ಮೇವು ಹಾಕುದು 3 ಟೈಮ್ ಹಾಕ್ತಿರಿ ಸರ್. ಮುಂಜಾನೆ ನಸಿಕಿನಾಗ 5 ಗಂಟೆ ಒಳಗಾಗಿರಿ. ನಂತರ ಮುಂಜಾನೆ ಮೇವು ಹಾಕಿ ಮಧ್ಯಾಹ್ನ ಒಂದ್ ಟೈಮ್ ರೀ, ಸಾಯಂಕಾಲ ಒಂದ್ ಟೈಮ್ ರೀ 5 ಗಂಟೆಗೆ. 3 ಟೈಮ್ ರೀ. 2 ಟೈಮ್ ಹೆಣ್ಕಾಸ್ ಹಾಕತ್ರಿ, 3 ಟೈಮ್ ರೀ ಹೆಂಡಕ್ಕೆ. ಮತ್ತೆ ನೀರು ಅಲ್ಲೇ ಬಾಜುಕ ಕೊಡ್ತಾರ ಸರ್. ನೀರಿನ ವ್ಯವಸ್ಥೆ ಇಲ್ಲೇ ಬಗಲಾಗೆ ಇಲ್ಲೇ ಮಾಡಿದ್ರು ಸರ್. ಇಲ್ಲಿ ಬರ್ರಿ ಸರ್. ಇದ್ರ 9 ಇಂಚಿ ಪೈಪ್ ಐತ್ರಿ. ಅದ್ರಾಗ ಕಾಂಕ್ರೀಟ್ ಫಿಟ್ಟಿಂಗ್ 1 ಇಂಚಿ ಲೈನ್ ಫಿಟ್ಟಿಂಗ್ ಮಾಡ್ಕೊಂಡ್ರಿ ಸೈಪಾನ್ ಮೇಲೆ ನೀರ್ ಬರಂಗ್ ಮಾಡಿದ್ರು ಸರ್. ಆಟೋಮೆಟಿಕ್ ಬರ್ತಾವ್ರಿ ಸಿಸ್ಟಮ್. ಇದನ್ನ ಮಾಡಿ ನಾವು 2005 ಮಾಡಿದ್ರಿ ಸರ್. 19 ವರ್ಷ ಆಯ್ತ್ರಿ ಸರ್. ಅಂದ್ರೆ ಅದು ಎನಿ ಟೈಮ್ ನೀರ್ ಇರ್ತದ್ರಿ. ಎನಿ ಟೈಮ್ ನೀರ್ ಇರ್ತದ್ರಿ. ಕ್ಲೀನ್ ಮಾಡ್ತೀವ್ರಿ. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಅದೇನ್ ಸ್ವಲ್ಪ ಹೌಸ್ ಗಟ್ಟದ ಇದು ಮಾಡ್ತೀವ್ರಿ. ಸರ್ವಿಸ್ ಇದನ್ ಮಾಡ್ತೀರಿ ಸರ್. ಸ್ವಚ್ಛಾಗಿ ತೊಳಿದ್ರಿ 3 ಟೈಮ್ ಹಾಕ್ತಿವಿ ನೋಡ್ರಿ ಸರ್. ಸರ್ ಇದಕ್ಕೆಲ್ಲ ಯಾವ ತರ ಮೇವುಗಳು ಕೊಡ್ತೀರಿ ಸರ್? ಸರ್ 2 ಟೈಮ್ ಒಣ ಮೇವ್ರಿ. ಸೀಸನ್ದಾಗ 2 ಟೈಮ್ ಹಸಿ ಮೇವ್ ಇರ್ತೈತ್ರಿ, 1 ಟೈಮ್ ಒಣ ಮೇವ್ ಇರ್ತೈತ್ರಿ. ಮತ್ತೆ ಸೀಸನ್ ಇಲ್ದಾಗ ಏನಂತ್ರಿ 2 ಟೈಮ್ ಒಣ ಹಸಿ ಮೇವ್ರಿ. ಹುಲ್ಲ ಮತ್ ಸರ್ಕಾರಿ ಹುಲ್ಲ, ನಾವು ಜವಾರಿ ಹುಲ್ಲ ಗಡ್ಡಿ ಹುಲ್ಲ ಐತಿವ್ರಿ, ಅದನ್ನು 1 ಟೈಮ್ ರೀ. ಟೋಟಲ್ ಒಟ್ 3 ಟೈಮ್ ಮೇವ್ರಿ. ಬ್ಯಾಸಿಗೆ ಟೈಮ್ದಾಗ ಒಣ ಮೇವ್ ಜಾಸ್ತಿ ರೀ ಸರ್. ಈ ಸದಕಿನ ಹುಲ್ಲು ಹಾಕ್ತಿವ್ರಿ, ಬಂಡಲ್ ಕಟ್ಟಿಸಿರಿ. ಮುಂದ ನಮ್ಗ ಇದನ್ನ ಉದ್ದಿನ ಹೊಟ್ಟ ಐತ್ರಿ, ಸೋಯಾಬೀನ್ ಹೊಟ್ರಿ. ಮುಂದ ಕಡ ನಾವ್ ಕಣಕಿ ತರ್ತೀವಿ ಸರ್. ಒಣ ಬೇಸಾಯ ಕಣಕಿ ತರ್ತೀವ್ರಿ. ಕಣಕಿ ತಂದ ಅದನ್ನ ಪುಡಿ ಮಾಡ್ಕೊಂಡ ಹಸಿ ಮೇವ್ ಮುಖಾಂತರ ಹಾಕ್ತಿವ್ರಿ ಸರ್. ಇದು ಹಾಲೆಲ್ಲ ಮನೆಗೆ ಯೂಸ್ ಮಾಡ್ತೀರಿ? ನಾವೊಂದ್ 20 ಜನ ಕೂಡಿಯೋದ್ರಿ ಸರ್. ಎಷ್ಟ್ ಮನಿಗ್ ಬೇಕಾತ ಇಟ್ಕೋದ್ರಿ. ಮುಂದ ಸಾಜಿಲ್ವಾರ ಹೈನ್ ಇರ್ತೈತಿ ಸರ್ ಯಾವತ್ತೂ ರೀ. ಅಂದ್ರ ಹೈನ್ ಕಟ್ ಆಗಲ್ರಿ ನಮ್ಮ ರೈತ ಮನಿ. ಹಾ ರೀ, ಕುಟುಂಬನ ಅಂತೀರಿ. ಹಾಕುದು ಕಮ್ಮಿ ಪ್ರಮಾಣ ರೀ, ಜಾಸ್ತಿ ಆದ್ರ ಅಟ್ಟಾರಿ ಮನಿಗೆ ರೀ ಸರ್. ಗೊಬ್ಬರ ಹೆಚ್ಚು ಮಾಡ್ಕೋದ್ ನೋಡ್ರಿ, ಕೊಟ್ಟಿಗೆ ಗೊಬ್ಬರ ಹೆಚ್ಚು. ಸ್ಲರಿ ಹೋಗಿ ತಾನ ಬೆಳಿಗ್ಗೆ ಹೇಗ್ ಮಾಡಿದ್ರಿ ಸರ್. ಆಟೋಮೆಟಿಕ್ ಇಲ್ಲಿಂದ ಆಟೋಮೆಟಿಕ್ ಹೋಗಿರಿ ಹೊಲಕ್ಕ ಚೇಂಬರ್ ಮುಖಾಂತರ ಹಾಯ್ಬೇಕು. ಇದೆಲ್ಲ ಟೇಪರ್ ಮಾಡ್ಕೊಂಡು ಈ ತರ ಕಾಲುವೆ ಮಾಡ್ಕೊಂಡು. ಹಾ ಸರ್. ಈ ಕಾಲುವೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತದೆ? ಅಲ್ಲೇ ಹೋಗತ್ರಿ ಸರ್. ಅಲ್ಲಿ ಯಾವ ತರ ಸಿಸ್ಟಮ್ ಅದ ತೋರಿಸ್ತೀವಿ? ಅದ ಸ್ಟೋರೇಜ್ 30,000 ಲೀಟರ್ ಐತ್ರಿ. ಇದು ಬೀಜಕ್ಕೆ ಇಟ್ಕೊಂಡ್ರಿ? ಹಾ ಸರ್. ಇದ ನಮ್ಗ ಮನಿದ ಐತ್ರಿ ಕೋಣ. ಇದನ್ನ ಎಲ್ಲಿ ದನಗಳ ಬರ್ತಾವ್ರಿ, ಹೊರಗುನು ಬರ್ತಾವ್ರಿ. ಮಸ್ತ್ ಗಾದಿ ಮಾಡ್ದಂಗ ಮಾಡಿರ. ಇದನ್ನ ಏನ್ ಮಾಡ್ತೀರಿ ಸರ್, ದವಣ್ಯಾಂದ ಹೆಚ್ಚಿಗೆ ಆದ ತಗೊಂಡ್ ಇಟ್ಟಿರಿ. ಅಲ್ಲಿ ಅಂತೂ ಮತ್ತ ಗೊಬ್ಬರ ಹಾಕೈತ್ರಿ ಆ ಕಡೆ. ಇದನ್ನ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ತೆಗಿತೀರಿ ಸರ್. ಸರ್ ಇಲ್ಲಿದ ಬಂದ್ರಿ, ಇಲ್ಲಿದ ಮತ್ತ ಒಂದು 4 ಇಂಚ್ ಪೈಪ್ ಹಾಕಿದ್ರಿ. ಸ್ಟೋರ್ ರೂಮ್ ಕೊಟ್ಟಿಗಳಿಂದ ಬಂದ್ ಇಲ್ಲಿ ಇಲ್ಲೇ ಪಾರ್ ಹಾಕತ್ರಿ ಸರ್. ಇಲ್ಲಿ ಏನೋ ಸ್ವಲ್ಪ ಸ್ವಚ್ಛ ಅದು ತರ್ತೈತ್ರಿ. ಇದನ್ನ ತೆಗದ ಆ ಕಡೆ ಹಾಕೋತ್ರಿ. 4 ಇಂಚ್ ಪೈಪ್ ಹಾಕೊಂಡ್ 4 ಇಂಚ್ ಪೈಪ್ ಹಾಕೊಂಡ್ ಅಲ್ಲಿ ಸಲರಿ ಹೋಗ ಮಾಡಿದ್ರಿ ಸರ್. ಇದ ಅಲ್ಲಿ ಏನ್ ದನಗಳದ ಕೊಟ್ಟಿಗೆ ಐತ್ರಿಲ್ಲ, ಅಲ್ಲಿ ಹಿಡಿದ ಇದ ಸ್ಲರಿ ಬರಂಗ್ ಮಾಡಿದ್ರಿ. ಮೈ ತೊಳೆದ್ ನೀರ್ರಿ, ಮೂತ್ರಗಳ ಆಕಳದು ಎಮ್ಗಳ್ದ್ರಿ. ಇನ್ನೊಂದು ಮತ್ತೆ ಏನ್ ಮಾಡಿದ್ರಿ, ಟಾಯ್ಲೆಟ್ ಕನೆಕ್ಷನ್ ಕೊಟ್ಟಿದ್ರಿ ಸರ್. ಅದು ಸೆಪ್ಟಿಕ್ ಆಗಿ ಇಲ್ಲೇ ಬರತ್ರಿ ಸರ್. ಇದರಿಂದ ಟ್ಯಾಂಕ್ ಮಾಡಿದ್ರಿ ಸರ್. ಮೋಟರ್ ಐತ್ರಿ. ಇದು 3 ಸೆಕ್ಷನ್ ಮಾಡಿರಲ್ರಿ? ಇದು 3 ಫಿಲ್ಟರ್ ಆಗಿ ಬರ್ಬೇಕ್ರಿ ಸರ್. ಫಿಲ್ಟರ್ ಆಗೋ ಸಲ 1 ಇಂಚಿ ಲೈನ್ ಐತ್ರಿ ಹೊಲ್ದಿಚ್ಚರಿ. ಫಿಲ್ಟರ್ ಆಗಿ ಒಂದ್ ಓವರ್ ಟ್ಯಾಂಕ್ ಮಾಡಿದ್ರಿ ಸರ್. ಇಲ್ಲಿ ಮ್ಯಾಲ ಇಲ್ಲಿ ಟ್ಯಾಂಕ್ ಟ್ಯಾಂಕ್ ಐತ್ರಿ ಸರ್. ಒಂದು 2000 ಲೀಟರ್ ಐತ್ರಿ. ಇದನ್ನ ಪಂಪ್ ಮುಖಾಂತರ ರೀ ತುಂಬಿಸ್ತೀರಿ ಸರ್. ಇದನ್ನ ಮಡ್ ಪಂಪ್ ಕುಡ್ತೀರಿ? ಮಡ್ ಪಂಪ್ ರೀ ಇದು. ಇದು ಮಡ್ ಪಂಪ್ ಐತ್ರಿ ಸರ್. ಇದು ಇಲ್ಲಿಂದ ಲಿಫ್ಟ್ ಆಗ್ತದ್ರಿ. ಇಲ್ಲಿದ ಲಿಫ್ಟ್ ಆಗಿರಿ. ಇದನ್ನ 1 ಇಂಚ್ ಲೈನ್ ನಮ್ಗ 9,000 ಫುಟ್ ಲೈನ್ ಐತ್ರಿ ಸರ್. ಇದು ಟೋಟಲ್ ರೀ. ಎಲ್ಲಾ ಕಡೆ 3 ಕಡೆ ಹೋಗೈತ್ರಿ. 9,000 ಫುಟ್ ಲೈನ್ ರೀ. ಒಂದ್ ಕಡೆ 2,000 ರೀ. ಒಂದ್ ಕಡೆ ಏನತ್ರಿ, ಒಂದ್ ಕಡೆ 2,000 ಐತ್ರಿ. 3,500 ಫುಟ್ ಐತ್ರಿ. ಟೋಟಲ್ 9,000 ಫುಟ್ ಫಿಟ್ಟಿಂಗ್ ಐತ್ರಿ. ಇದು ಎಲ್ಲಾ ಹೊಲಕ್ಕೆ ಇಲ್ಲೇ ಒಂದ್ 50-55 ಎಕರೆಗೆಲ್ಲ ಹಾಯಂಗ್ ಐತ್ರಿ ಸರ್. ಇಲ್ಲಿ ಕಲೆಕ್ಟ್ ಆದ ಸರಿ ಡೈರೆಕ್ಟ್ ಹೊಲಕ್ಕೆ ಹೋಗೋ ತರ ಮಾಡಿರಿ ಸರ್. ಈಗ ಮ್ಯಾಲೂ ತುಂಬಾ ಇದೈತಿ ನೋಡ್ರಿ ಸರ್. ಇದು ಏನ್ ಹಿಡಿತೀರಿ ಇದು. ಈಗ ಮ್ಯಾಲ ಹೋಗ್ತದೆ ಇಲ್ಲಿ ಸ್ಟೋರ್ ಹಾಕತ್ರಿ ಸರ್. ಒಳ್ಳೆ ಐಡಿಯಾ ಮಾಡಿರಿ ಸರ್. ಸರ್ ವೇಸ್ಟ್ ಹಾಕತ್ರಿಲ್ಲ, ದನಗಳು ಕಟ್ಟಿರ್ತೀರಿ ಅಲ್ಲೇ ಕಾಲಾಗ ವೇಸ್ಟ್ ಹಾಕತ್ರಿ. ಇದು ಒಂದು ಹೊಲಕ್ಕ ಕಾರ್ಯ ರೂಪಾಯಿ ಹಾಯ್ತಿದ್ರಲ್ಲ ಸರ್. ಎಷ್ಟೋ ಜನ
ಇದು ಪದ್ಧತಿ ಇದರಿಂದ ಪ್ರಕಾರ ಕೊಟ್ಟಿಗೆ ಬೆಳಿಗ್ಗೆ ಮಾಡ- ಜರ್ಮಿನೇಷನ್ ಬೀಜಕ್ಕೆ ಜರ್ಮಿನೇಷನ್ ಆಕತ್ರಿ ಒಳ್ಳೆ ಬೆಳಿ ಫಲವತ್ತಾದ ಬೆಳಿ ಬರತ್ರಿ ಮೇನ್ ಈ ತರ ಸ್ಟೋರ್ ಆಗ್ಬೇಕಂದ್ರ ಕೊಟ್ಟಿಗೆ ಪದ್ಧತಿ ನಾವು ಪ್ರಕಾರ ಸೋಯಾಬೀನ್ಗೂ ಒಂದ್ ಮುಟ್ಟಿ ಗೊಬ್ಬರ ಹಾಕಣ್ರಿ ಮುಂದ ಉದ್ದಿಗೆ ಹಾಕಣ್ರಿ ಇದರಿಂದ ಎರಡೂ ಬೆಳಿ ಇಂಪ್ರೂವ್ ಆಕಾವ್ರಿ ಸರ್ ಬಟ್ ಏಕ್ ನಂಬರ್ ಬೆಳಿ ಬರತ್ರಿ ಇದ ಗೋಕೃಪಾಮೃತ ಘಟಕರಿ ಇದ ನೋಡ್ರಿ ಅಂದ್ರ ಇದು ಸರ್ ಡಿಕಂಪೋಸರ್ ಸರ್ ಇದು ಡಿಕಂಪೋಸರ್ ರೀ ಆಮೇಲೆ ಇಲ್ಲಿ ಗೋಕೃಪಾಮೃತ ಇಲ್ಲಿ ಮಾಡಿದ್ರಿ ಸರ್ ಇವು ಸಾವಿರ ಲೀಟರ್ ಗೋಕೃಪಾಮೃತ ಸರ್ ಮಾಡ್ರಿ ಹಾ ರೀ ಎಲ್ಲ ಆಟೋಮೆಟಿಕ್ ಇದಾಕವ್ರಿ ಸರ್ ಇವು ಇದು ಯಾವ ತರ ಸಿಸ್ಟಮ್ ಮಾಡ್ರಿ ಸರ್ ಪೈಪ್ ಲೈನ್ ಎಲ್ಲ ಒಂದ್ ನೀರ್ ಆಟೋಮೆಟಿಕ್ ತುಂಬೇಕ್ರಿ ಸರ್ ಹಾ ರೀ ಏನ್ರಿ ಸರ್ ಇದ ನೀರ್ ಆಟೋಮೆಟಿಕ್ ತುಂಬ ಬಂದ್ ಆಕೈತ್ರಿ ಸರ್ ಇದು ಇದೇನತ್ರಿ ಮೋಟರ್ ತಿರುಗ್ತೈತ್ರಿ ಸರ್ ಪಂಪ್ ಸೆಟ್ ಇಲ್ಲಿ ಪಂಪ್ ಸೆಟ್ ಮಾಡಿದ್ರಿ 1 HP ಪಂಪ್ ಸೆಟ್ ಐತ್ರಿ ಆಟೋಮೆಟಿಕ್ ಡೈಲಿ ಮುಂಜಾನೆ ಸಾಯಂಕಾಲ ಒಂದ್ 5 ನಿಮಿಷ ಸರ್ ಇದೊಂದ್ 1000 ಲೀಟರ್ ಟ್ಯಾಂಕ್ ಮಾಡಿದ್ರಿ ಇದನ್ನ ಯಾವ ತರ ಕಲೆಕ್ಷನ್ ಮಾಡ್ರಿ ಯಾವ ತರ ಹೋಗ್ತದ್ರಿ ಇದನ್ನು ಸರ್ ಎಕರೆಕ್ ಒಂದ್ 1000 ಲೀಟರ್ ಬಿಡ್ತೀವ್ರಿ ಸರ್ ಸ್ಪ್ರೇಕ್ ಅದು ಏನದ್ರಲ್ಲ ಪಂಪಿಗೆ ಒಂದ್ 18 ಲೀಟರ್ ಪಂಪಿಗೆ 2 ಲೀಟರ್ ಹಾಕಿ ಹೊಡಿತೀವಿ ಸರ್ ಸರ್ ಈಗ ವೇಸ್ಟ್ ಡಿಕಂಪೋಸರ್ ನ ಸಿಮೆಂಟ್ ಟ್ಯಾಂಕ್ ಅಲ್ಲಿ ಮಾಡಬಾರ್ದು ಅಂತಾರ್ರಿ ಸರ್ ಅದಕ್ಕೊಂದ ಕೋಟಿಂಗ್ ಮಾಡಿದ್ರಿ ಸರ್ ಅದನ್ನ ಪೇಂಟ್ ಮಾಡಿದ್ರಿ ಅದನ್ನ ಅದರಿಂದ ಏನ್ ಆಗಿಲ್ರಿ ಸರ್ ಹಾ ರೀ ಅದ ಸಿಮೆಂಟ್ ಹೊಡಿತೈತಿ ಅಂತ ಹೇಳ್ಯಾರ ನಮ್ಮೂರಿ ಅದ್ರದ ಒಂದ್ ಪೇಂಟ್ ಮಾಡಿದ್ರಿ ಸರ್ ವೈಟ್ ಪೇಂಟ್ ಮಾಡಿದ್ರಿ ಸರ್ ಇದರಿಂದ ಸ್ಟೋರ್ ಆಗಿರಿ ಸರ್ ಇದನ್ನು ಪಂಪ್ ಮುಖಾಂತರ ಹೊಲ ಮಾಡಿದ್ರಿ ಸರ್ ಈ ಫುಟ್ಬಾಲ್ 2 ತರ ಮೋಟರ್ ಜಗದತ್ರಿ ಇದು ಡಿಕಂಪೋಸರ್ ಮುಂದ ಗೋಕೃಪಾಮೃತದ ಹಾಲ್ ರೀ ಸರ್ ಇಲ್ಲಿಂದ ಬಂದದ್ರಿ ಹಾ ಸರ್ ಡಿಕಂಪೋಸರ್ ಗೋಕೃಪಾಮೃತ ಹಾಲ್ ಇಲ್ಲಿ ತಕೋದ್ರಿ ನೀರ್ ಫುಟ್ಬಾಲ್ ಗಡಿಗಿರಿ ಇದೇನತ್ರಿ ಬರೇ ಸ್ಲರಿ ದಟ್ಟ ಸರ್ ಪಂಪ್ ಒಂದಾರಿ ಸರ್ ಮಲ್ಟಿಪರ್ಪಸ್ ಕೆಲಸ ಮಾಡುತ್ತೆ ಸ್ಟೋರೇಜ್ ಸರ್ ಏನೇನಾದ್ರಿ ಇದ್ರೊಳಗ ಇದ ಉದ್ದಿನ ಹೊಟ್ಟ ಐತ್ರಿ ಸರ್ ಇದ ಸೋಯಾಬೀನ್ ಹೊಟ್ಟ ಐತ್ರಿ ಸೋಯಾಬೀನ್ ರೀ ಇಲ್ಲಿ ಒಟ್ಟ ಶೆಡ್ ಮಾಡಿಬಿಟ್ರಿ ಏನ್ ತೊಂದ್ರೆ ಇಲ್ರಿ ಮಳೆ ಮಳಿ ಬಂದ್ರೆ ಒಂದ್ 30 ಎಕರೆ ಸ್ಟಾಕ್ ಆಗ ಮಾಡ್ಕೊಂಡ್ರಿ ಸರ್ ಇದೆಲ್ಲ ನೀವೇ ಬೆಳೆದಿದ್ರಿ ಹಾ ಸರ್ ಇದನ್ನ ಕಣಿಕಿಸೋಕೆ ಒಣಬೇಸಾಯ ಕಣಿಕೆ ತರ್ತೀರಿ ಸರ್ ಕೊಂಡ ತರ್ತೀರಿ ಸರ್ ಇದನ್ನ ನಮ್ ಕಡೆ ಯಾರಿಗೆ ನೀರಾವರಿ ಬಾಳ ಆಗೈತೆ ಅಂತ ಸ್ವಲ್ಪ ಜಿಗಿ ರೋಗ ಬೀಳ್ತಾವ್ರಿ ಇದ ಮಳಿ ಮ್ಯಾಗಿಂದನಂತೆ ಬೆಳಿ ಇದು ರುಚಿ ಇರ್ತೈತ್ರಿ ಸರ್ ಒಣಬೇಸಾಯ ರುಚಿ ದನ ಚಂದ ತಿಂತಾವ್ರಿ ಹಾ ಸರ್ ವರ್ಷ 1,000 2,000 3,000 ತನ ಈ ಸಲ 3,000 ತಂದ್ರಿ ಇಲ್ಲಿ 1 ಡಬ್ಬಿ ಅಲ್ಲಿ 2 ಡಬ್ಬಿ ಅಲ್ಲಿ ಬನ್ನಿ ಒಟ್ಟ ಹಾಕದ್ ಮಾಡಿದ್ರಿ ಸರ್ ವರ್ಷ ಪೂರ್ತಿ ನಡೀತದ್ರಿ ವರ್ಷ ಪೂರ್ತಿ ನಡೀತದ್ರಿ ಸರ್ ಇದು ಹುಲ್ರಿ ಇದು 1 ಎಕರೆ ರೀ ಇದು 1 ಹೊರಿ ಹುಲ್ರಿ ಮುಂದ ಕನಿಕಿರಿ ಮಿಕ್ಸ್ ಮಾಡಿ ಹಾಕ್ತಿವ್ರಿ ಸರ್ ಒಟ್ಟಿಗೆ ಇಷ್ಟಪಟ್ಟು ತಿಂತಾವಲ್ರಿ ಇದು ಪೈಲ ಗಡ್ಡಿ ಹುಲತ್ತ ಜವಾರಿ ಹುಲ್ ಸರ್ ಇದು ಹೊಳೆದಂಡಿ ಹಚ್ಚು ಹುಲ್ರಿ ಇದು ಇದಲ್ದೆ ಮತ್ತೇನೇನ್ ಹುಲ್ ಬೆಳಿತೀರ ಸರ್ ಮತ್ತ ನಮ್ಗ ಕಬ್ಬಿನಾಗ ಜ್ವಾಳ ಬರತ್ರಿ ಜ್ವಾಳ ಬಾಟಿರಿ ಮುಂದ ಗೊಂಜಾಳ ಹಾಕ್ತಿವ್ರಿ ಮುಂದ್ ಸಜ್ಜಿ ಹುಲ್ರಿ ನೇಪೇರು ಹಾ ರೀ ಇದೆಲ್ಲಾ ತರ ಮಿಕ್ಸ್ ಮಾಡ್ತೀವಿ ಸರ್ ಸದ್ಕಿಂದ್ರಿ ಸರ್ ಇದ ಗೊಬ್ಬರದ ಮಾಡಿದ್ರಿ ಘಟಕದ ಇದ ಗೊಬ್ಬರ ಮನೆ 7 ಎಕರೆ ಗೊಬ್ಬರ ಆತ್ರಿ ಈಗ ಇಲ್ಲಿ ಕಚ್ಚಾದೆ ಅಂತ ರೌದಿ ಮಾಡಿದ್ರಿ ಇದನ್ನ ರೌದಿ ಬಂಡಲ್ ರೀ ಸದ್ಕಿನ್ ಚಗಳ ಐತ್ರಿ ಅಲ್ಲಿ ಅದು ದನಗಳು ತಿಂತಾವ್ರಿ ಅದು ಇದಕ್ಕೂ ಹಾಕ್ತಿವ್ರಿ ಗೊಬ್ಬರ ಇದನ್ನ ಗೊಬ್ಬರ ಕಚ್ಚಾ ಗೊಬ್ಬರ ಮಾಡಕ್ರಿ ಇದ್ರಾಗ ಏನೇನ್ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿರಿ ಯಾವ ತರ ಸ್ಟೆಪ್ ಸದ್ಕಿನ್ ಹುಳು ಹೋಗಿತ್ರಿ ಸರ್ ರೌದಿನ ಹೋಗಿತ್ರಿ ಕಾಲಂದ ಮುಂದೆ ಇದೆ ಹೆಂಡಿ ಗೊಬ್ಬರ ಎಲ್ಲಾ ಆಗತೈತ್ರಿ ಎಷ್ಟ್ ದಿನ ಬಿಟ್ಟು ಕಡಿತೀರಿ ಉಳ್ಳಾಗಡ್ಡಿದ್ರಿ ಓರಿ ಸರ್ ಎಷ್ಟ್ ದಿನ ಬಿಟ್ಟು ಗೊಬ್ಬರ ಕಡಿತೀರಿ ನಾವ್ ವರ್ಷದಾಗ 2 ಟೈಮ್ ಇಲ್ಲಕ ಒಂದ್ ಟೈಮ್ ಫಿಕ್ಸ್ ಒಂದ್ ಟೈಮ್ ತೈಪ್ತಾರ 6-7 ಎಕರೆ ಗೊಬ್ಬರ ಹಾ ರೀ ನಡುವಮ್ಮಿ ತಿರುಸ್ತಿರಿ ಸರ್ ಕಂಪೋಸ್ಟ್ ಗೊಬ್ಬರ ಮಾಡಕ್ರಿ ಅಂದ್ರ ಕಲ್ಚರ್ ಇದಾಕೈತ್ರಿ ಸರ್ ಗೊಬ್ಬರ ಅಲ್ಲೇ ಕಳತ್ ಇದಾಗಿರ್ತೈತ್ರಿ ಕೊಳಿತೈತ್ರಿ ಕಳಿಬೇಕ್ರಿ ಸರ್ ಹಾ ರೀ ವೇಸ್ಟ್ ಕಂಪೋಸರ್ ಅದ್ರಿ ಮುಂದ ಈಗ ಗೋಕೃಪಾಮೃತ ಇಲ್ಲಿ ಮ್ಯಾಲ ಹಾಕತ್ರಿ ಸರ್ ಇದನ್ನು ಇದು ರೌಂದಿ ಹಾಕಿದ ಮ್ಯಾಲತ್ರಿ ಅದನ್ನು ಇದ್ರಾಗ ವಾಪಸ್ತಿರಿ ಸರ್ ಆತರ ಮಾಡೋದ್ರಿಂದ ಜಲ್ದಿ ಹಾಕತ್ರಿ ಸರ್ ಈಗಾಗಲೇ ಮೊದಲ ಕಥಾ ಇದು ಸಣ್ಣ ಆಗೈತ್ರಿ ಈಗ ಮಷೀನ್ ಹಾಕಿರ್ತೀರಿ ಸರ್ ಇದರಿಂದ ಲಘು ಕಳಿತೈತ್ರಿ ಸರ್ ಇದೆಲ್ಲ ಕಬ್ಬಿನ ಲವಣ್ರಿ ಸರ್ ಇದು ಡೀಪ್ ಎಷ್ಟ ಸರ್ ಇದು ಸೈಜ್ ರೀ ಇದು ಒಳಗ ಡೀಪ್ ಎಷ್ಟ ಸರ್ ಒಟ್ಟ 3 ಫೂಟ್ ಐತ್ರಿ ಸರ್ ಇನ್ನ ಹೈಟ್ ಆಕೈತ್ರಿ ಸರ್ ಇದು ಇನ್ನ ಮ್ಯಾಲ ಬೀಳುತ್ತೆ ಈಗ ಮನೆ ಕಬ್ಬಿಗೆ ಕಡದ್ರಿ ಎಲ್ಲ ಇದನ್ನ ಈಗ ಮತ್ತೆ ರೆಡಿ ಮಾಡ್ತಾ ಇದ್ದೀವಿ ಮತ್ತೆ ರೆಡಿ ಆಗತ್ರಿ ಸರ್ ಸರ್ ಇದು ಚಾಪ್ ಕಟ್ರ ರೀ ಇದು ಒಂದ್ 10 ನಿಮಿಷಕ್ಕೆ ರೀ ಸರ್ 25 ದನಗಳಿಗೆ ಕಟಿಂಗ್ ಹಾಕಿ ಮೇವ್ ಕಟಿಂಗ್
ಈ ಡೈರೆಕ್ಟ್ ರೂಮ್ ನಾಗೆ ಬೀಳಂಗ ಮಾಡಿ ರೂಮ್ನಾಗೆ ಬೀಳಾಗತ್ತೆ ಸರ್. ಓಹೋ ಪೈಪ್ ಅದ ಪನೋಳಿ ಮುಖಾಂತರ ರೀ. ರೂಮ್ ನಾಗ ಬಿತ್ತಂದ್ರ ಆ ಕಡೆಯಿಂದ ತಗೊಂಡ್ ಬರಾಕ್ ಅನುಕೂಲ. ಹಾ ಸರ್, ಅದ ಅಲ್ಲೇ ನಾವು ದವನ್ಯಾಗ ಹಾಕಕ್ ಅನುಕೂಲ ಆಗತ್ತೆ ಸರ್. ಬಾಳ ಬೆಸ್ಟ್ ಮಾಡ್ರಿ ಸರ್. ಈಗಾಗಲೇ ಒಂದು ಮಿಷನ್ ಪೈಲ್ ತೆಗಿದ್ರಿ ಸರ್. ಇದನ್ನ 2009 ತೆಗಿದ್ರಿ ಸರ್. ಇದನ್ನ ಇಲ್ಲಿವರೆಗೂ ಬಂದದ್ರಿ. ಅಲ್ಲಿ ಹಿಡಿದ ಎಲ್ಲ ಬರೀ ಕೊಯ್ತಾ ಮೇಲೆ ಹಾಕ್ತಿದ್ರಿ. ಅದು ಮಷೀನ್ ಬಾದ್ ಆತ್ರಿ ಸರ್. ಇವ ನೀರ್ ಪಂಪ್ ರೀ ಸರ್ ಇವೆಲ್ಲ ಹೊಡಿದ. ಇದು ಸದಕದೂಲ್ ಏನ್ ಸರ್? ಹಾ, ಸದಕದೂಲು ಹಾಕ್ತಿರಿ ಸರ್. ಹಸಿ ಮೇವು ಜೋಡ್ರಿ ಒಂದ್ ಬಂಡಲ್ 2 ಬಂಡಲ್ ಸದಕಿನ ಹುಲ್ ಕುಡಿಸ್ತೀರಿ ಸರ್. ಅಗದಿ ಏಕ್ ನಂಬರ್ ತಿಂತಾವ್ರಿ. ಏನು ಉಳ್ಸಲ್ರಿ ಸರ್. ಸರ್ ಇದು ನಮ್ಗ ಕೂರ್ಗಿ ಬಿತ್ತುಗೆ ಕೂರ್ಗಿರಿ ಇದು. ಇದು 4 kg ಹಿಡಿದ್ರಿ ಎಕರೆಕ್ 40 kg ತನ ಸದಕ ಬಿತ್ತತ್ರಿ. ಇದು ಅಂದ್ರ 4 kg 3.5 kg ಹಿಡಿದ್ರಿ 3.5 kg ಅಂದ್ರ ಉದ್ರಿ. ಮುಂದ 16 ರಿಂದ 18 kg ಸೋಯಾಬೀನ್ ರೀ. ಆಮೇಲೆ ಸದಕಂತೂ 35 kg ಇಂದ 40 kg ರೀ. ಎಲ್ಲ ತರ ಮಾಡ್ಯಾರ. ಇಂದು ಬೋಧನಾ ಅದೇನ್ ಸರ್? ಬೋಧ ಸರ್ಟಿ ಮಾಡ್ತೀವಿ ಸರ್. ನಮ್ಗ ನೀರಾವರಿ ಇರು ಸರ್. ಸರ್ಟಿ ಕೊರಿ ಹಂಗೈತ್ರಿ ಸರ್. ಬಂಡ್ಪಾರ್ ಮರ ಇದನ್ನು ಮಾಡಿಸಿ ದಿಂಡ ಸರ್ 13 ವರ್ಷ ಆಯ್ತ್ರಿ. 13 ವರ್ಷ ಆಯ್ತು. ಮಷಿನರಿ ಒಟ್ಟ ಚಲೋ ಇಟ್ಕೊಂಡ್ ಹೋಗ್ಬೇಕ್ರಿ ರೈತ್ರಿ. ಹೌದ್ರಿ. ಮತ್ತ ಮಳಿಗೆನ ಬಾದಾಕವ್ರಿ. ಇದನ್ನ ಬಿತ್ತಾನ ಆತ್ಬಿಟ್ಟಿಗೆ ತೊಳೆದ್ರ ಸೇಫ್ಟಿ ಇಟ್ಬಿಡ್ರಿ. 27 HP ರೀ. ಇದು ಹೈಟ್ ಗಾಲಿ ಮಾಡಿಸ್ರಿ. ಸ್ಪ್ರೇಯರ್ ಐತ್ರಿ, ಮಿಷನ್ ಎಡಿ ಹೊಡಿ ದಿಂಡ ಐತ್ರಿ. ಎಲ್ಲ ಇದ್ರಲಿಂತ ನಡೀತದ್ರಿ. ದಿವಸ 15 ರಿಂದ 20 ಎಕರೆ ಎಡಿ ಹೊಡಿದಾಕತ್ರಿ ಅದು. ಸ್ಪ್ರೇಯರ್ ಅಂತ್ರಿ ದಿವಸ ಸಂಜೆ ರೀ 10 ಎಕರೆ ಸ್ಪ್ರೇಯರ್ ಮಾಡದ್ರಿ ಡೈಲಿ ರೀ. ತಾಸಿಗೆ 5-6 ಎಕರೆ ತನ ಆಕತ್ರಿ. ಐತ್ರಿ. ಇದು ಎಡಿ ಹೊಡಿದ್ರಿ ಸರ್. ಇದು ಎಡಿದಿಂಡ್ರಿ. ಎಡಿದಿಂಡ್ರಿ ಆಟೋಮೆಟಿಕ್ ಸರ್. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್. ಟ್ರ್ಯಾಕ್ಟರ್ ಆಟೋಮೆಟಿಕ್. ಏನ್ ಯಾರು ಲೇಬರ್ ಇಲ್ರಿ. 15 ರಿಂದ 20 ಎಕರೆ ರೀ. ಒಂದ್ ಫಸ್ಟ್ನೇ ಸಲ ಹೊಡಿದಾರ್ರಿ. ಇಲ್ಲಕ 20 ರಿಂದ 30 ಎಕರೆ ರೀ ಎರಡನೇ ಸಲ. ಎಷ್ಟು ಇಂಚಿನ ಅವ್ರಿ ಇವು ಸರ್ 16 ಇಂಚ್ ಹಿಡಿದ್ರಿ 18 ಇಂಚ್ ರೀ. 2 ಫುಟ್ ತನ ಅದಾರ್ರಿ. ನಾವ್ ಯಾವ ಎಲ್ಲಾ ತರ 5 ದಿಂಡಿಂದ ಐತ್ರಿ, 4 ದಿಂಡಿದ ಐತ್ರಿ, 3 ದಿಂಡಿದು ಐತ್ರಿ ಸರ್. ನಮ್ ಸಾಲಿನ ಪ್ರಕಾರ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಎಲ್ಲ ಎಡಿ ದಿಂಡುಗಳು ಯಾವ್ರಿ? ಈ ಪೈಲ್ ಎತ್ಕೊಳದು ಅವ್ರಿ ಸರ್. ಆಮೇಲೆ ಟ್ರ್ಯಾಕ್ಟರ್ದು ಹೀಗೆ ಎಲ್ಲ ಮಾಡಿದ್ರಿ. ಇಲ್ಲಿ ಗೊಬ್ಬರ ಹಾಕೋದೈತ್ರಿ ಟ್ರ್ಯಾಕ್ಟರ್ದ್ರಿ. ಅದ್ ಗೊಬ್ಬರ ಹಾಕೋದ್ ನಾವ್ ತೆಗದ್ರಿ ಸರ್. ನಾವ್ ರಾಸಾಯನಿಕ ಹಾಕಂಗಿಲ್ಲ ಅಂತ ಅದಕ್ರಿ. ಇವು 2 ಫುಟ್ ಇದೇನ್ರಿ. 24 ಇಂಚ್. ಇದೇನೈತ್ರಿ ಗೊಬ್ಬರ ಹಾಕೋದೈತ್ರಿ. ಗೊಬ್ಬರ ಹಾಕೋದೈತಿ ಬೇಡ ಅಂತಂದ್ರಿ. ನಾವ್ ಸಾವಯವ ಮಾಡತ್ತಿದ್ರಿ. ಹಾ ಸರ್. ಇದು ಗೊಬ್ಬರ ಬಾಕ್ಸ್ ಹಂಗ ಇಟ್ಟಿದ್ರಿ ಸರ್. ತಾಸಿಗೆ 5 ಎಕರೆ ಹೊಡಿತೈತಿ ನೋಡ್ರಿ ಸರ್. ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ರೀ. ಇದು ಗೊಂಬೆ ಇಂಜಿನಿಯರಿಂಗ್ ನರಗುಂದ ತಂದ್ರಿ ಸರ್. ಇದ್ರ ಸಟ್ರಿ ಇದೆಲ್ಲ ತಂದು 3 ವರ್ಷ ಆಯ್ತ್ರಿ ಸರ್. 4ನೇ ವರ್ಷ ಚಾಲೂ ರೀ. 3 ವರ್ಷ ಆಯ್ತು. ಈ ತರ ಎಲ್ಲಾ ಅಟ್ಯಾಚ್ಮೆಂಟ್ ಗಳು ಇದ್ರ ಕೆಲಸ ಈಜಿ ಆಗ್ತದ್ರಿ. ನಮಗ ಲೇಬರ್ ರೀ. ನಮಗ 50% ಲೇಬರ್ ಆಳಿನ ಪಗಾರ ಉಳಿಸಿತ್ರಿ. ಹೌದೌದು. ಈ ಔಷಧ ಹೊಡಿದೇನ್ರಿ ಭೂಮ್ಯಾಗ ಖರ್ಚು ಒಂದ್ಸಾರಿ ಖರ್ಚು ಮಾಡೋದ್ರಿ ಸರ್. ಒನ್ ಟೈಮ್ ಹಾಕಿದ್ರಿ. ಇನ್ನೊಂದ್ ಇನ್ವೆಸ್ಟ್ಮೆಂಟ್ ಆಮೇಲೆ ಖರ್ಚು ಕಡಿಮೆ ಐತಿ ನೋಡ್ರಿ ಸರ್. ಹೌದು ಸರ್. ಈಗ ಹೆಣ್ಣಾಳ ಪಗಾರ ಗಂಡಾಳ ಪಗಾರ ಜಾಸ್ತಿ ಆಗ್ಯಾವ್ರಿ. ಇದರಿಂದ ನಮ್ಗ ಈ ಮಿಷನ್ ತರಂತ ಈಜಿ ಆಗೈತ್ರಿ ಸರ್. ಇದರಿಂದ ಸ್ಪ್ರೇ ಮಾಡಬಹುದ್ರಿ, ಎಡಿ ಹೊಡಿಬಹುದ್ರಿ. ಎಡಿ ಹೊಡಿಬೇರಿ, ಕಬ್ಬಿನ ಸಾಲು ಕುಡಿಬಹುದ್ರಿ, ಸಾಲು ಬುರಿಬಹುದ್ರಿ, ಕಸ ಕಳಿ ತೆಗಿಬಹುದ್ರಿ, ಬಿತ್ತಾನ್ರಿ ಎಲ್ಲಾ ಐತ್ರಿ ಸರ್. ಎಲ್ಲಾ ಕೆಲ್ಸಾನು ಇದರಿಂದ ಮತ್ತ ಬೆಳ್ಯಾಗನು ಹೋಗ್ಲಕ್ಕ ಈ ತರ ಟೈರ್ಗಳು ಹೈಟ್ ಐತ್ರಿ ಸರ್. ಬೆಳೆನೂ ನುಕ್ಸಾನ್ ಆಗಲ್ರಿ ಸರ್. ಮಿಷನ್ 6 ಫುಟ್ ಇದು ಕುಂಬಟನ ಜಾಗದೈತ್ರಿ ಸರ್. ಅದ್ರ ಇವು 7 ತಾಳದ ಗುರಾವಟಿ ಹಾಕ್ತಿರಿ. ಆಮೇಲೆ ಇಲ್ಲಿ ರೋಟಾವೇಟರ್ ಇದಾವ್ರಿ. ಇವು ದೊಡ್ಡ ಗಾಡಿ ಲೆವೆಲ್ ಬ್ಲೇಡ್ ಸರ್. ಇದು ಲೆವೆಲ್ ಬ್ಲೇಡ್ ರೀ ಸರ್. ಲ್ಯಾಂಗರಿ ರೀ, ರಾಮ್ಗಳಿ ರೀ ಸರ್. ಇದು ರೇಜರ್ ರೀ. ಇದು ಟ್ರ್ಯಾಕ್ಟರ್ ನಡೀತೀರಿ ಸರ್. ಇದು ರೇಜರ್ ರೀ ಸರ್. ಅದ ಇದು ಅಡಿಸಿ ಫುಟಿನ ರೋಟರ್ ರೀ. ಇದು 3 ಫುಟಿನ ರೋಟರ್ ಸರ್. ಇದ ಗಳೆ ಪಾಡ್ರಿ ಸರ್. ಗಳೆ ಪಾಡ್ರಿ. ಸಾಲ್ ಬಿಡುದೇನ್ರಿ. ಸಾಲ್ ಬಿಡುದು ನೋಡ್ರಿ ಸರ್. ರೋಟಾವೇಟರ್ ಆ ಕಡೆ ಇದಾವ್ರಿ ಸರ್. ಮತ್ತೆ ದೊಡ್ಡ ಗಾಡಿ ಕುಬೋಟ್ ಏನೈತ್ರಿ ಸರ್. ಅದಕ್ಕ ಸ್ವಲ್ಪ ಗಾಳಿ ಬಿಚ್ಚಲಾಕ ಒಂದ್ ಸ್ವಲ್ಪ ಜಾಕ್ ಅದು ತೊಂದ್ರೆ ಆಗತ್ತೆ ಹೇಳ್ರಿ. ಚೈನ್ ಬಿಡಾಕ್ ಕುಂತಿದ್ರಿ ಸರ್. ಇಲ್ಲೇ ಚೈನಲ್ ಹಾಕಿರಿ ಆಟೋಮೆಟಿಕ್ ಒಂದ್ ಅರ್ಧ ತಾಸಿನ ಗಾಲಿ ಬಿಚ್ಚಿ ಜೋಡ್ಸೋದ್ರಿ. ಬಾಳ ಅನುಕೂಲ ಆಗ್ಯದ ಸರ್. ಇದ್ರ ಸಲ ಎಷ್ಟೋ ಕಷ್ಟ ಪಡ್ತಾರ್ರಿ. ಅದ ಹೌದ್ರಿ ಸರ್. ಜಾಕ್ ಹಚ್ಬೇಕಾಗತ್ರಿ. ಇದೆಲ್ಲ ಆಟೋಮೆಟಿಕ್ ಮಾಡಾಕ್ ಮಾಡಿದ್ರಿ ಸರ್. ಬೆಸ್ಟ್ ಆಗದ ಸರ್. ಸರ್ ಇದು ಏರ್ ಮಿಷನ್ ರೀ. ಯಾಕಂದ್ರೆ ಟ್ರ್ಯಾಕ್ಟರ್ ಪಟ್ಪಟಿ ಅದಾವ್ರಲ್ಲ, ಇವ್ ಸೈಕಲ್ ಮಾಡೋದು ಹವಾದು ಕಡಿಮೆ ಆತತ್ ಹೇಳ್ರಿ. ಇದೊಂದ್ ಸೋಲಾರ್ ಮೇಲೆ ಏರ್ ಮಿಷನ್ ಐತ್ರಿ ಸರ್. ಸೋಲಾರ್ ಮೇಲೆ ನಡೀತದ ನೋಡ್ರಿ.
ಇದ ಊರಾಗ ಹೋಗ್ಬೇಕಾರ 4 ಕಿಲೋಮೀಟರ್, ಕೊಳಗುಡ್ಕ ಹೋಗ್ಬೇಕಾರ 4 ಮೀಟರ್ ರೀ. ದಬ್ಕೊಂಡು ಹೋಗ್ಬೇಕಾತ್ರ ಅದಕ್ಕಾಗಿ ಇಲ್ಲಿದ ಏರ್ ಮಿಷನ್ ಕೊಡ್ಸೋದ್ರಿ ಸರ್. ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ನೋಡ್ರಿ ಸರ್. ಬಿತ್ತಾನ ಗಾಡಿ ಆ ಕಡೆ ಈ ಕಡೆ ತಿರ್ಗಾಡ್ತಾವ್ರಲ್ಲ ರೀ, ಟ್ರ್ಯಾಕ್ಟರ್ಗಳು ಹೊಲ್ದಾಗ ಅದು ಆ ಗಾಡಿ ತೊಳಿಲಾಕ ಇದೊಂದು ಏರ್ ಮಿಷನ್ ಕೊಡ್ಸೋದ್ರಿ, ಕಾಂಪ್ರೆಷನ್ ರೀ ಅದು. STP ಮಿಷನ್ ರೀ ಇದೊಂದು ಏರ್ ಮಿಷನ್ ಐತ್ರಿ ಸರ್. ಅದಕ್ಕೆ ಒಂದ ಬೆಲ್ಟ್ ಮೇಲೆ ಮಾಡಿದ್ರಿ ಸರ್. ಒಂದ ಇಂಜಿನ್ ಮೇಲೆ 2 ಬೆಲ್ಟ್ ಹಾಕಿರಿ. ಇದರಿಂದ ನಿಮ್ ಗಾಡಿಗಳು ಗಾಡಿ ಸರ್ವಿಸಿಂಗ್ ಮಾಡಕ್ರಿ ಸರ್. ಇದು ಕ್ಲೀನ್ ಇಟ್ಕೊಳಕ್ರಿ ಎಲ್ಲ ಇದ. ಸರ್ 25 HP ಐತ್ರಿ. ಸೋಯಾಬೀನ್ ರೀ, ಉದ್ರಿ, ಮುಂದ ಇವ ರಾಶಿ ಮಾಡಕ್ ಅನುಕೂಲ ರೀ. ಜೋಳ ರೀ. ಮತ್ತೆ ಹೊರಗಡೆ ಬಾಡಿಗೆ ಮಾಡ್ತಾರೆ ಸರ್. ನಿಮ್ದೇ ನಡೀತದ್ರಿ? ನಮ್ದು ಮಾಡ್ಕೊಂಡು ಹೊರಗಡೆ ಬಾಡಿಗೆ ಮಾಡ್ತೀವಿ. 25 HP ಐತ್ರಿ ಸರ್. ಇದು ಕೋಳಿ ಹಿಟ್ಟಿನ ಗಿರಣ್ ರೀ. ಇದ 1985ರಾಗ ಊರಾಗ ಕುಡ್ಸಿದ್ರಿ. ಈ ದನಗಳ ಬಗ್ಗೆ ನಮ್ಮ ಮನಿಗಿರಿ ಒಂದು ಪಾಲಿಸ್ ಐತ್ರಿ, ಒಂದು ಬೀಸು ಗಿರಣ್ ರೀ. ಮೊದಲು ಊರಾಗ 85ರಾಗ ಕುಡ್ಸಿದ್ರಿ ಸರ್. ಈಗ ಏನೈತಿರ್ಲ ಶಿಫ್ಟ್ ಮಾಡಿ 19 ವರ್ಷ ಆತ್ರಿ ಸರ್. ಇಟ್ರಿ ಊರಾಗ ಇಟ್ಟಿದ್ರಿ 1985ರಾಗ ರೀ. ಅಲ್ಲಿದ ಶಿಫ್ಟ್ ಮಾಡಿದ್ರಿ. ಶಿಫ್ಟ್ ಮಾಡಿ 19 ವರ್ಷ ಆತ್ರಿ ಸರ್. ಬಿಸಾಕೋದು ಹೋಗ್ಬೇಕ್ರಿ ದನಗಳಿಗೆ ಬೂಸರಿ, ಮತ್ತ ಈಗ ಮನಿಗ್ ಬಿಸಾನ್ರಿ. ಇದಕ್ಕೊಂದ್ ಸ್ವಲ್ಪ ಎಲ್ಲಾ ಟೈಮ್ ಬಾಳ ಇದಾಕೈತ್ರಿ. ಇಲ್ಲೇ ತೊಡದಾಗ ಇಟ್ಟದ್ರಿ ಸರ್. ಇದು ರವಾ ಹೊಡಿದ್ರಿ, ಮುಂದ ಪಾಲಿಸ ಮಾಡೋದ್ರಿ, ಬಿಸಾಣದ್ರಿ. ಈ 3 ಇಲ್ಲೇ ಕುಡಿಸಿದ್ರಿ ಸರ್. ದನಗಳಿಗೂ ಬೇಕಲ್ಲ, ದನಗಳಿಗೆ ಮುಸ್ರಿ ಇಲ್ಲೇ ಬಿಸ್ತ್ರಿ ಸರ್. ಸರ್ ಈಗೇನ ಇದನ್ನ ಮಾಡ್ಕೋದ್ರಲ್ಲ 30 ಸೈಜ್ ರೀ, ಸ್ಟೋರ್ ರೂಮ್ ರೀ ಸರ್. 30 ಇದು 21 ಸೈಜ್ ಐತ್ರಿ ಸರ್. ಎಲ್ಲ ಕಾಳ ಕಡೆ ಎಲ್ಲ ಒಂದು 400 ಕ್ವಿಂಟಲ್ ತನ ಹಿಡಿಯುವಂಗ ಸ್ಟೋರ್ ರೂಮ್ ಮಾಡ್ಕೊಂಡ್ರಿ ಸರ್. ಈಗ ಸದ್ಯಕ್ಕೆ ಏನೇನವ್ರಿ ಇಲ್ಲಿ? ಇದು ಸರ್ ಇದನ್ನ ಸೋಯಾಬೀನ್ ಐತ್ರಿ ಸರ್. ಈಗ ಸದಕ ಐತ್ರಿ ಕೊಟ್ಟಿವ್ರಿ, ಮನಿಗೆ ಗಾಡಿ ಇಟ್ಕೊಂಡ್ರಿ ಸದಕ ಉಳಿದ ಸೋಯಾಬೀನ್ ಸರ್. ಇನ್ನ ಮುಂಗಾರಿ ಏನೈತ್ರಿಲ್ಲ ಉದ್ದ ಹಾಕ್ತಿವ್ರಿ ಸರ್. ಏನೇ ಮಾಲ್ ಬಂದ್ರನು ಸ್ಟೋರ್ ಮಾಡ್ಲಕ್ಕ ಸರ್. ಈಗ ಮಳಿಗೆ ಮತ್ತೆ ಇಡಾಕ ರೈತರು ಜಾಗ ಇರಲ್ಲ, ಬಂದು ಮತ್ತೆ ಇದನ್ನ ಸ್ಟೋರ್ ಮಾಡ್ಕೊಂಡ್ರಿ ಸರ್. ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ. ಬದುಕು ಕೆಡ್ದೈತ್ರಿ, ತೊಯ್ಬಾರ್ದ್ರಿ ಮಳಿ ಸಲುವಾಗಿ. ಕಷ್ಟಪಟ್ಟು ಬೆಳೆದಿರ್ತೀರಿ, ರೂಪ ಆಗ್ಬೇಕ್ರಿ ಸರ್. 4 ರೂಪಾಯಿ ದರ ಸಿಗತೈತಿ ಅಂತ 1 ತಿಂಗಳ 2 ತಿಂಗಳು ಇಡ್ತೀವ್ರಿ. ಇದರಿಂದ ಒಟ್ಟು ಒಂದು ಸ್ಟೋರ್ ಮಾಡ್ಕೊಂಡ್ರಿ ಸರ್. ಇದನ್ನ ಉಳಿಗಡ್ಡೆ ಹಾಕಿದ್ರಿ. ಎಷ್ಟೇ ಏರಿಯಾ ಆದ್ರಿ ಇದು? ಇದು 4 ಎಕರೆ 20 ಗುಂಟೆ ಐತ್ರಿ ಸರ್. ಇದ ಕಬ್ಬಿಗೆ ಫ್ಯಾಕ್ಟ್ರಿ ಕಬ್ಬು ಕಳಿಸಿ ಮೇಲೆ ಹಾಕಿದ್ರಿ ಸರ್. ಇದನ್ನ ಕಬ್ಬು ತಗೊಂಡ್ ಮೇಲೆ ಈರುಳ್ಳಿ ಹಾಕಿ ಕಬ್ಬು ತಗೊಂಡ್ಮೇಲೆ ಹಿಂಗಾರಿ ಮಾಡಿದ್ರಿ ಸರ್. ಇದನ್ನ ಇದು ಎಷ್ಟ ಅಂದ್ರೆ ಫ್ಯಾಕ್ಟ್ರಿ ಕಬ್ಬು ಹೋಗಿರಿ ಡಿಸೆಂಬರ್ 3ನೇ ತಾರೀಕು ಹಾಕಿದ್ರಿ ಸರ್. ಇದನ್ನ ಯಾವ ವೆರೈಟಿ ಆದ್ರಿ ಇದು ಈರುಳ್ಳಿ? ಸರ್ ಇದ್ರಿ ನಮ್ಗ ಸಫಲ್ ಸೀಡ್ಸ್ ರೀ. ರೀ ಸರ್ ಇದಕ್ಕೆ ಯಾವ ಪದ್ಧತಿಯಾಗಿ ಬಿತ್ತಿರಿ? ಯಾವ ತರ ಒಂದ್ ಮಷೀನ್ ಐತ್ರಿ ಸರ್, ಎಕರೆಕ್ 3 kg ರೀ. ಆ ಮಷೀನ್ ಏನೋ ಓದೋದ್ರಿ ಸರ್. ಇದನ್ನ ಮಡಿ ಯಾವ ತರ ಮಾಡ್ಕೊಂಡ್ರಿ? ಮಡಿ ಇದ ಗಂಗಾಳ ಮಡಿ ಸರ್. ಇದ ಸಟಿ ದಿಂಡ್ರಿ, ಸಟಿ ದಿಂಡ್ ಮೇಲೆ ಮಾಡಿದ್ರಿ. ಇದನ್ನ ಈ ತರ ಗಾಡಿ ಆಗೈತ್ರಿ. ಇನ್ನೂ ನೀರ್ ಮೇಲೆ ಬರ್ತೈತ್ರಿ ಸರ್. ಇದು ಎಷ್ಟ್ ದಿನದ ಆದ್ರಿ ಇದು? ಇದ್ರ ನಾಳೆ 3ನೇ ತಾರೀಕು 4 ತಿಂಗಳ ಆತ್ರಿ ಸರ್. ಇದು ಯಾವಾಗ ಕೀಳದ್ರಿ ಇದು? ಇನ್ನೊಂದ್ 15-20 ದಿವಸ ಹೋಗತ್ರಿ ಸರ್. ನೋಡ್ರಿ ಸರ್, ಇದನ್ನ ಸೊಂಟ ಮುರಿಬೇಕ್ರಿ ಸರ್. ಈ ತರ ಗಾಡಿ ಆಗೈತ್ರಿ ನೋಡ್ರಿ ಸರ್. ಈ ತರ ಗಾಡಿ ಆಗೈತ್ರಿ ಸರ್. ಚಲೋ ಬಂದದ್ರಿ ಸರ್. ಐತ್ರಿ ಸರ್. ರೈತರಿಗೆ ಬೇಡಿಕೆ ಒಂದ್ ರೇಟ್ ಒಂದ್ ಸಿಗ್ಬೇಕ್ರಲ್ಲ ಸರ್. ಅದೇ ಮೇನ್ ಆದ್ರಿ. ಸರ್ ಈಗ ಇದ್ದದ್ 15-20 ರೂಪಾಯಿ ರೀ. ಇದ ಬರೋಟಿಗಿನ ದರಾನು ಮತ್ತಿನ ಏನ್ ಹೇಳಕ್ ಏನಾಗ್ತದ ಗೊತ್ತಾ. ಆದ್ರೂ ರೈತರು ಬೆಳೆಯತ್ವ್ರಿ. ರೈತರ ಒಂದ್ ತಾಯಿ ಗುಣ ಐತ್ರಿ ಸರ್. ಅದ್ ಯಾಕೆ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರ ರೀ, ಹಡ್ದಕ್ ಒಬ್ಬಕ್ ತಾಯಿ ರೀ, ಭೂಮಿ ಒಬ್ಬಕ್ಕೆ ತಾಯಿ ರೀ. ನಾವ್ ಉಳಿ ಮಾಡಿ ಬಿತ್ತಾನ ಮಾಡಿ ಭೂಮಿ ಒಬ್ಬಕ್ಕೆ ತಾಯಿ ರೀ, ಸಣ್ಣ ಗುಣಕ್ರಿ. ನೀರ್ ಅನ್ನೋದು ಒಬ್ಬಕ್ಕೆ ತಾಯಿ ರೀ, ಗಂಗಾ ಅನ್ನೋಕ್ರಿ. ಈ ರೈತ ಏನೈತ್ರಿಲ್ಲ ಬೆಳಿತಾನ್ರಿ, ಯಾವ ಬೆಳೆ ಎಲ್ಲ ಬೆಳಿತಾ ಇದ್ರಿ ರೈತ್ರಿ. ಬೆಳೆದು ಬೆಲೆ ಸಿಗಂಗಿಲ್ಲ, ಸಣ್ಣ ತಿನ್ನೋದ ಒಂದ್ ತಾಯಿ ಗುಣ ಐತ್ರಿ ಸರ್. ಮಾರ್ಕೆಟ್ ಸಿಗ್ಬೇಕ್ರಲ್ಲ ಸರ್. ಇದರಿಂದ ನಾವು 4 ಮಂದಿ ತಾಯಿದಾರ ತಟ್ಟ ತಿಳ್ಕೊಂಡ್ರಿ ಸರ್. ನಾ ಹಡ್ದಕ್ಕೆ ಹಿಡ್ಕೊಂಡು 4 ಮಂದಿ ತಾಯಿದಾರ್ರಿ ಸರ್. ಅಂದಾಜು ಎಷ್ಟು ಇಳುವರಿ ಬರ್ಬೋದು ಸರ್? ಇದು ಒಂದ್ 10 ಟನ್ ಮೇಲೆ ಐತ್ರಿ ಸರ್ ಇಳುವರಿ. ಎಕರೆ ರೇಟ್ ಸಿಕ್ಕರ ಅನುಕೂಲ ಆದ್ರಿ. ರೇಟ್ ಸಿಕ್ತು ಅನುಕೂಲ ರೀ ಸರ್. ಇರ್ಲಿಕ್ಕನ್ನು ಮತ್ತೆ ಏನ್ ಮಾಡಕ್ ಬರಲ್ಲ ಸರ್. ಬೆಳೆದ ಬೆಲ್ಲಿನೂ ಬೆಳಿ ಇಟ್ಕೊಳಕ್ ಬರಲ್ರಿ ನಮ್ ರೈತ ಕುಲಕ್ಕ. ಮತ್ತ ಬೆಳೆದ ಬೆಳಿ ಇಟ್ಕೊಳಕ್ ಬರಲ್ರಿ. ಮನ್ಯಾಗ ಬೆಳೆದ ಮಗಳು ಇಟ್ಕೊಳಕ್ ಬರಲ್ರಿ ಸರ್. ರೈತ ಕೊಟ್ಟ ಅಭ್ಯಾಸ ಐತ್ರಿ, ಮತ್ತೆ ಏನ್ ಮಾಡಕ್ ಬರಲ್ರಿ ಸರ್. ಸರ್ ಇದಕ್ಕೆ ವಿಶೇಷವಾಗಿ ಈರುಳ್ಳಿಯಾಗ ಏನೇನ್ ರೋಗಗಳು ಬರ್ತಾವ, ಯಾವ ತರ ನಿರ್ವಹಣೆ ಮಾಡ್ತಾರ್ರಿ ಸರ್? ಇದಕ್ಕೊಂದು ಏನ್ ಬೆಂಕಿ ರೋಗದ ಹೆಚ್ಚು ಜಾಸ್ತಿ ರೀ.
ಈ ಬಂಡಾರ ಹೋಗಿ ಬೆಳೆದ್ರಿ ಸರ್ ಅದರಿಂದ ಒಂದ ಜಾಸ್ತಿ ರೀ. ಹಿಂಗಾರಿ ಏನ್ ಬಾಳ ನಮ್ಗೇನೆ ಅದ ಬಿದ್ದಿಲ್ರಿ ಇದು. ಈಗ ಮಾಡ ಮತ್ ಸ್ವಲ್ಪ ಇದು ಮಂಜ್ ಬೀಳತೈತ್ರಲ್ಲ ಅದರಿಂದ ಒಂದ ಸರ್ ಉಳ್ದ ಏನ್ ಇಲ್ರಿ ಸರ್. ಸುತ್ತೂರು ರೋಗ ಐತ್ರಿ, ಸುತ್ತೂರು ರೋಗ ಏನ್ ಬಿದ್ದಿಲ್ರಿ ಇದಕ್ಕೆ. ಗೊಬ್ಬರ ಯಾವ ತರ ನಿರ್ವಹಣೆ ಮಾಡ್ತೀರಿ ಸರ್? ಗೊಬ್ಬರ ಸರ್ ಒಂದ್ ತಳದಾಗ ಒಮ್ಮೆ ಹಾಕಿದ್ರಿ, ಈ ನಡು ಒಮ್ಮೆ ಹಾಕಿದ್ರಿ ಸರ್. ಒಂದ್ 2 ಸಲ ಕೊಟ್ಟದ್ರಿ. ಇದು ಮೊದಲ ಹೊಳಿ ಬರೋ ನೆಲ ಸರ್. ಇದ ಮಾಪುರ್ ಹೊಳಿ ಬರ್ತಾರ ಸರ್, ಲೈಟ್ ಕಂಬೆಲ್ಲ ಮುಣುಗ್ತಾವ್ರಿ. ಅದಕ್ಕಾಗಿ ಸರ್ ಹಿಂಗಾರಿ ಬೆಳಿ ಮಾಡುದ್ರಿ. ಹೊಳ್ಯ ನೀರ್ ಹೋಗ್ಲಾಕ್ ಬಂದಾವ್ರಿ. ಮತ್ ಹಿಂಗಾರಿ ಜಲ್ದಿ ಬರತೈತಿ ಮಾಡಿದ್ರಿ ಸರ್. ಆಗಸ್ಟ್ದಾಗ ಒಂದ್ ಹೊಳಿ ಬರತೈತ್ರಿ ಸರ್. ಅದರಿಂದ ಇದೊಂದು ಬ್ಯಾಸಗಿ ಕ್ರಾಪ್ ಮಾಡ್ಕೊಂಡ್ರಿ ಸರ್ ಬೆಳಿರಿ. ಸರ್ ಇದು ನಮ್ದು ಪೈಲ ಬಾವಿ ಇದೆ ಸರ್. ಹಳಿ ಕಾಲದ ಬಾವಿ ಕಾಲ ಐತ್ರಿ. ಎಷ್ಟು ವರ್ಷದ್ದಾದ್ರಿ? 1976 ಗ್ರಾಮ್ ಹಿರಿಯರ್ ಕಡದ್ರಿ ಬಾವಿ ನೋಡಿ ಸರ್. ಇದರಿಂದ ನಾವು ತೋಟಕ್ಕ 4 ಕಿಲೋಮೀಟರ್ ಮಾಡ್ಕೊಂಡ್ ಹೋಗಿದ್ರಿ ಸರ್. ಪೈಪ್ ಲೈನ್ ರೀ. ಆಮೇಲೆ ಈಗೆಲ್ಲ ನದಿದ ಮಾಡ್ಕೊಂಡ್ರಿ. ಇದು ಯೂಸ್ ಇಲ್ರಿ? ಇದು ಈಗ ಯೂಸ್ ಇಲ್ರಿ ಸರ್. ನೀರು ಸ್ವಲ್ಪ ಎಲ್ಲ ಸೋಳಾಗ್ಯಾವ್ರಿ, ನೀರ್ ಕೆಟ್ಟವ್ರಿ. ಸರ್ ಅಲ್ಲಿ ಎಷ್ಟು ಗುಮ್ಮ ಆದ್ರಿ ಇದು? ಇದು ಗುಮ್ಮ 35 ಫುಟ್ ಐತ್ರಿ ಸರ್. ಯಾವಾಗ್ಲೂ ನೀರ್ ಇರ್ತಾವ ಸರ್? ಯಾವಾಗ್ಲೂ ನೀರ್ ಸರ್. ಬೋರ್ದವ್ರಿ ಎರಡು, ಮತ್ತು 10 2 ಮೋಟರ್ ನಡಿತಾವ್ರಿ ಸರ್. ಮಾವ್ಯಾಗು ಬೋರ್ದವ್ರಿ, ಶೆಲಿಗಳವ್ರಿ, ಮತ್ತ 8 ಶೆಲಿಗಳು ಎಲ್ಲ ರೀ. ಇಲ್ಲಿ ಏನ್ ಬೆಳೆ ಮಾಡ್ಕೊಂಡ್ರಿ ಸರ್? ಸರ್ ಇಲ್ಲಿದ ಉದ್ದು ಐತ್ರಿ. ಆಮೇಲೆ ಆ ಕಡೆ ಉಳ್ಳಾಗಡ್ಡಿ ಐತ್ರಿ, ಮೇಗಿನ ಕಟ್ಟಿ ಎಲ್ಲ. ಸ್ವಲ್ಪ ಸೈಡ್ ಮೇವ್ ಹಾಕೊಂಡ್ರಿ. ಉದ್ದು ಎಷ್ಟ್ ದಿನದ ಬೆಳೆ ಆದ್ರಿ ಇದು? ಇದು ಉದ್ದು 85 ವರ್ಷದ ಬೆಳೆ ಸರ್. ಕಟಾವಿ ಬಂದದ್ರಿ ಈಗ? ಇನ್ನ ಒಂದ್ 15 ದಿನ ಹೋಗತ್ರಿ ಸರ್. ಇದು ಈ ಕಾಯಿ ಐತ್ರಿ, ಕಾಯಿ ಬಿಟ್ಟ ಸ್ವಲ್ಪ ಬ್ಯಾಸಿಗೆ ಸ್ವಲ್ಪ ರೋಗ ಹೆಚ್ಚರಿ, ಬೀಜಕ್ಕ ಮಾಡ್ಕೊಂಡಾಗ್ರಿ ಸರ್ ಈಗ. ನೋಡ್ರಿ ಸರ್. ಸರ್ ರೋಗ ಜಾಸ್ತಿ ಏನ್ ಬರ್ತದ್ರಿ ಇದ್ರಾಗ? ರೋಗ ಮುಟ್ರ ರೋಗ ರೀ ಸರ್. ಫಂಗಸ್, ನುಸಿ ಏನು ಇರ್ತಾವ್ರಿ? ಹಾ ರೀ, ಫಂಗಸ್ ರೋಗ ರೀ. ಫಂಗಸ್. ಅದಕ್ಕೆಲ್ಲ ಏನೇನ್ ಮಾಡ್ತೀರಿ ಸರ್? ಅದಕ್ಕೆ ಏನ್ ಸರ್, ಮತ್ತ ರಾಸಾಯನಿಕ ಹೊಡಿಬೇಕಾಗತ್ರಿ ಮ್ಯಾಲ್ರಿ. ನಾವ್ ಬಡ್ಯಾಗ ರಾಸಾಯನಿಕ ಹಾಕಲ್ರಿ. ಗುದ್ದಿಗೆ ಸೋಯಾಬೀನ್ ಕರ್ ಸ್ಪ್ರೇದಾಗ ಅಟ್ಟರಿ. ಎಲ್ಲ ಈಗ ಬಂದದ್ದು ಬೀಜಕ್ಕೆ ಮಾಡ್ಕಂತೀರಿ? ಹಾ, ಬೀಜಕ್ಕ ಸರ್ ಇದು ಅಟ್ಟರಿ. ಮತ್ ಮಳೆಗಾಲದಾಗ ಮಳೆಗಾಲದಾಗ ಮತ್ ಇದನ್ನ ಅದ್ರ ಮಳೆಗಾಲದಾಗ ವಾತಾವರಣ ಚಲೋ ಐತ್ರಿ. ಅದರಿಂದ ಮತ್ತೆ ಉದ್ದು ಚಲೋ ಬರತ್ರಿ ಸರ್. ಇದು ಏನ್ ಅಂತರದಾಗ ಮಾಡಿರಿ ಸರ್? ಇದು 18 ಇಂಚ್ ಅಲ್ರಿ ಸರ್. 18 ಇಂಚ್ ರೀ. ಟ್ರ್ಯಾಕ್ಟರ್ ಲಿಂದ ಬಿತ್ತಿರಿ ಇದನ್ನ? ಟ್ರ್ಯಾಕ್ಟರ್ ಅಲ್ಲಿ ಬಿತ್ತದ್ರಿ ಸರ್. 18 ಇಂಚ್ ರೀ. ಈ ಚೀಲದಾಗ್ರಿ ಏನದಾವ್ ನೋಡ್ ಬರಿ ಸರ್ ವಿಡಿಯೋ. ಯಾರ ರೈತರ ನೋಡಾಕಿಲ್ರಿ, ನೋಡಿದವ್ರು ಇರ್ಬೋದ್ರಿ. ಇದು ಕಡ್ಲಿ ಸರ್. ಅದ ಕಡ್ಲಿ ರೀ? ಹಾ, ಕಡ್ಲಿ ರೀ. ಇದು ಜವಾರಿ ಕಡ್ಲಿ ಸರ್. ಇದ ಪಿತ್ತು ಆಗಲ್ರಿ ಸರ್. ಗ್ಯಾಸ್ ಎಸಿಡಿಟಿ, ಗ್ಯಾಸ ಮುಂದ್ ಹಳಸಾಗಲ್ರಿ ಇದು ಒಣಗಿ. ಈ ಕಡ್ಲಿ ಬೇಳೆ ತಿಂದ್ರ ಗ್ಯಾಸ್ ಹಿಡಿತದ? ಗ್ಯಾಸ್ ಇಲ್ರಿ ಸರ್. ಅದು ಬಾದ್ನಾ ಮಾಡಲ್ರಿ ಸರ್ ಇದು. ಅದಕ್ಕೆ ಇದು ಜವಾರಿ ಕಡ್ಲಿ ಹಚ್ಚಿವ್ರಿ. ಇದು ಕರಿ ಕಡ್ಲಿ. ಬ್ಯಾಳಿ ಮತ್ತೆ ಎಲ್ಲಾ ಯಾವ ತರ ಹಾಕತಿದ್ರ ಬ್ಯಾಳ್ರಿ. ಬ್ಯಾಳಿನು ಮತ್ತೆ ರೆಗ್ಯುಲರ್ ಬ್ಯಾಳಿನ ರೀ, ಹೆಂಗದವ್ರಿ ಕೆಂಪ್ ಕಡ್ಲಿ ಅದ ತರ ಬ್ಯಾಳಿ ಹಾಕತ್ರಿ ಸರ್. ಸರ್ ಈ ಕಡ್ಲಿ ಏನೈತ್ರಿಲ್ಲ, ಇದ್ರ ಬ್ಯಾಳಿ ತೋರ್ಸ್ತನ್ರಿ. ಇದ ತರನ ಹಾಕತ್ರಿ ಬ್ಯಾಳಿ. ಮಾಮೂಲಿ ಕಡ್ಲಿ ಬ್ಯಾಳಿ ತನ ಚೆನ್ನಾಗಿ ಬೆಳಿ ಟೈಪ್ ರೀ ಮಾಮೂಲಿ. ಆದ್ರ ಸರ್ ಇದು ಹಳಸಾಗ್ರಿ. ಟೇಸ್ಟ್ ಬಾಳ ಚಲೋ ಐತ್ರಿ. ಇದು ಆರೋಗ್ಯ ಒಳ್ಳೇದ್ರಿ ಸರ್. ಗ್ಯಾಸ್, ಪಿತ್ತ, ಏನ್ ನಾವು ವಾಯು ಆಗಿರ್ತಾವಿಲ್ಲ ಅವೆಲ್ಲಾ ಕಡಿಮೆ ಆಕೈತಿ ನೋಡ್ರಿ ಸರ್ ಈ ಕಡ್ಲಿದ. ಈ ಬ್ಯಾಳಿ ವಾಪಸ್ ಸರ್ ಇದು ಇಳುವರಿ ಯಾವ ತರ ಬರ್ತದ ಸರ್? ಇದು ಸರ್ ಇಳುವರಿ ರೀ, ಈಗ 20 ಗುಂಟೆ ಹಾಕಿತ್ರಿ. ಈಗ ಬೀಜ ರೀ 20 ಗುಂಟೆ ಹಾಕಿದ್ರಿ. 4 ಕ್ವಿಂಟಲ್ ಆಗೈತಿ ನೋಡ್ರಿ ಸರ್. 4 ಕ್ವಿಂಟಲ್ ಇಳುವರಿ. ಇದು ಎಕರೆಕ್ ಒಂದ್ ನಾರ್ಮಲ್ ಆಗಿ 5 6 7 8 ಕ್ವಿಂಟಲ್ ಬೆಳೆದ. ಹಾ ಸರ್. ಇದಕ್ 3 ನೀರ್ ಹಾಸಿತ್ರಿ. ಇದು ಅದ್ರಾಗ ಜವಾರಿ ರೀ? ಜವಾರಿನ ರೀ ಸರ್. ಇದಕ್ಕೇನು ಜಾಸ್ತಿ ಕೊಡಕ್ಕಾಗಿಲ್ಲ. ಇದು ಗೊಬ್ಬರದ ಏನಿಲ್ಲ, ಕೊಟ್ಟಿಗೆ ಗೊಬ್ಬರ ಇದ್ರ ಆಯ್ತ್ರಿ. ಕೊಟ್ಟಿಗೆ ಗೊಬ್ಬರ ರೀ. ಕರಿನೆಲ್ಲ ಬೆಳೆತಾವ್ರಿ ಸರ್ ಇವು. ಸರ್ ಈ ವಿಶೇಷ ಬೀಜ ಯಾರಿಗಾದ್ರ ರೈತರಿಗೆ ಬೇಕಾದ್ರೆ ಕೊಡ್ತೀರೇನ್ ಸರ್? ಸರ್ ಇವ ಈಗ ಬೆಳೆದದ್ದು ರೀ ತಿನ್ನಾಕತ್ ಮಾಡಿದ್ರೆ, ಆದ್ರೂ ನಾವು ತಿನ್ನಾಕ ವಾಪರ್ಸುದು ಕಡಿಮೆ ಮಾಡ್ತೀವ್ರಿ. ರೈತರು ಬೆಳಿಲ್ರಿ ಸರ್, ರೈತರು ಕೊಡೋಣ್ರಿ ಸರ್. ಇದು ನೀವು ಯಾರೋ ಬೀಜ ಕೇಳ್ರಿ, ಕಾಂಟ್ಯಾಕ್ಟ್ ನಂಬರ್ ಹಾಕ್ರಿ, ಆದ್ರೆ ನಾವು ಬೀಜ ಕೊಡ್ತೀವಿ ಸರ್. ಬೆಳೆಯವ್ರಿಗೆ ಕೊಡ್ತೀವ್ರಿ, ತಿನ್ನೋರ್ಗೆ ಬೇಡ್ರಿ ಸರ್. ಅವ್ರ ಬೆಳೆತಿಲ್ರಿ ಸರ್. ನೋಡಿ ಫ್ರೆಂಡ್ಸ್, ವಿಶೇಷವಾಗಿ ಕರಿ ಕಡ್ಲೆ, ಇದು ಜವಾರಿ ಕಡ್ಲೆ. ಇದು ಬಿತ್ತೋಕೆ ಬೀಜ ಬೇಕಾದ್ರೆ ಸರ್ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಇವರಿಂದ ಈ ವಿಶೇಷವಾದಂತ ಆರೋಗ್ಯವರ್ಧಕ ಕರಿ ಕಡ್ಲೆಯ ಬೀಜನ ಪಡಿಬಹುದು. ಸರ್ ಸೋಯಾಬೀನ್ ಎಷ್ಟು ಏರಿಯಾದಾಗ ಆದ್ರಿ ಇದು? ನಮ್ದ್ರಿ ಈಗ ಏರಿಯಾ ಅಂದ್ರೆ ನಮ್ ಶೌಶಿ ಬಾಳ ಐತ್ರಿ ಸರ್. ಇಲ್ಲಿ ಇದ್ದದ್ದು ಈಗ 7 ಎಕರೆ ರೀ. ಟೋಟಲ್ ನಮ್ದು 30 ಎಕರೆ ಹಾಕಿದ್ರಿ ಸರ್ ಸೋಯಾಬೀನ್ ರೀ. ಇದು ಎಕರೆಕ್ 5 ಫುಟ್ ಸಾಲ್ರಿ 15 ಕೆಜಿ ಹಾಕಿದ್ರಿ ಸರ್. ಎಕರೆಕ್ 15 ಕೆಜಿ ಬೀಜ? 15 ಕೆಜಿ ಬೀಜ ರೀ. ಅಂದ್ರೆ ಇದು ಸರ್ ರೌಂದಿ ಸುಟ್ಟಿಲ್ರಿ ಇದ್ರಾಗ.
ರೌದಿ ಈ ಬೋದ್ನ್ಯಾಗೆಲ್ಲ ರೌದಿ ಐತ್ರಿ ಸರ್ ಇದು. ಅಂದ್ರ ಕಬ್ಬು ತೆಗದ್ಮೇಲೆ ಇದ್ ಮಾಡ್ರಿ ಕಬ್ಬು ತೆಗದ ಮೇಲೆ ರೌದಿಯನ್ನು ಸುಟ್ಟಿಲ್ರಿ ನಾವು. ಎಲ್ಲ ಇದು ಬೋದ್ ಈ ಬೋದ್ನ್ಯಾಗ ರೌದಿ ಐತ್ರಿ ಸರ್. ಓಹೋ ನೋಡ್ರಿ ಆ ಗೊಬ್ಬರ ಆಗ್ಬಿಟ್ಟದ್ರ ಅಲ್ಲೇ. ಇಲ್ಲೇನು ಎಲ್ಲ ತೇವಾಂಶ ಹಿಡಿದೈತ್ರಿ ಸರ್. ಬ್ಯಾಸಿಗಿ ಅಂದ್ರ ನೀರಿಂದ ಅಭಾವ ಇರ್ತೈತ್ರಿ. ಹೌದೌದು ಸರ್. ಇದೆಲ್ಲ ನೋಡ್ರಿ ರೌದಿ. ರೌದಿ ಈ ತರ ಆಗಿರ್ತೈತ್ರಿ. ಬೋದ್ನ್ಯಾಗ ಐತ್ರಿ ಸರ್. ಕಬ್ಬು ಕಟಾವ್ ಆದ್ಮೇಲೆ ಬೋದ್ ಮಾಡಿ ರೌದಿ ಒಳಗೆ ಮಾಡಿ ಕೋಲಿನೆಲ್ಲ ಎಬಿಸಿರಿ ಇದನ್ನೆಲ್ಲ ಬೋದ್ನ್ಯಾಗ ಹಾಕಿರ್ತೀರಿ ಸರ್. ಬೀಜ ನಾಟಿ ಮಾಡ್ತೀರಿ? ಬೀಜ ನಾಟಿ ಮಾಡಿದ್ರಿ ಸರ್. ಕೈಗಳು ಹಾಕಿದೈತ್ರಿ ಇದು. ಇದು ಒಂದ್ ಎಕರೆಕ್ ಒಂದ್ 8, 9, 10 ಕ್ವಿಂಟಲ್ ಇಳುವರಿ ಇದಾವ್ರಿ ಸರ್. ಈ ಸಲ ಹಾರ್ವೆಸ್ಟಿಂಗ್ ಬಂದದ್ರಿ. ಹಾರ್ವೆಸ್ಟಿಂಗ್ ಮಾಡತ್ತಿದ್ರಿ ಸರ್. ಈಗಾಗಲೇ ಅಲ್ಲಿ ಚಲೋ ಐತ್ರಿ ಪ್ಲಾಟ್ ರೀ. ಕಟಾವ್ ನಡದ್ರಿ. ನೋಡ್ರಿ ಸರ್. ಓಹೋ ಎಷ್ಟ ಇಳುವರಿ ಬರ್ತದ್ರಿ ಎಕರೆಕ್? ಇದು ಚಲೋ ಬೆಳಿತಾರ ಸರ್. 10, 12 ಕ್ವಿಂಟಲ್ ಇಳುವರಿ ರೀ. ಈ ಸಲ ಏನಂತ್ರಿ ಸರ್ 8, 9 ಕ್ವಿಂಟಲ್ ಬೆಳತಾವ್ರಿ. ವಾತಾವರಣ ಸರಿ ಇಲ್ರಿ. ವಾತಾವರಣ ಸರ್ ಕ್ಲೈಮೇಟ್ ಸರಿ ಇಲ್ರಿ. ಸರ್ ಇದು ಉದ್ದ ಎಲ್ಲಿ ಸರ್ 9305 ರೀ. ವೆರೈಟಿ ರೀ. ಹಾ ಸರ್ 9305 ರೀ. ಇದ್ರೊಳಗ ಮೇಂಟೆನೆನ್ಸ್ ಏನ್ ಇರ್ತದ್ರಿ? ಮೇನ್ ಏನು ಇಲ್ಲ ಸರ್. ಸ್ಪ್ರೇ ಆಡ್ರಿ 3 ಸಲ ಗೊರ ಹೊಡೆದ್ರಿ ಸರ್. ನಮ್ ಎತ್ತೋಳಿ ಎತ್ತೋಳ ಟ್ರ್ಯಾಕ್ಟರ್ ಮುಖಾಂತರ ಎರಡೂ ನಡೀತೈತಿ ಸರ್. ಸಾಲ್ ದೊಡ್ಡ ಅವಲ್ರಿ. ಸಾಲ 5 ಫೂಟ್ ಸಾಲದವ್ರಿ ಸರ್. ಬೀಜು ಕಮ್ಮಿ ರೀ, ಇಳುವರಿ ಜಾಸ್ತಿ ರೀ. ರೌದಿನೂ ಹೊಲ್ದಾಗ ಇಲ್ಲೇ ಕಳಿದೈತ್ರಿ. ಖರ್ಚು ಕಡಿಮೆ ರೀ ಸರ್. ಕಬ್ಬಿನ ಮೇನ್ ಅಂದ್ರ ಕಬ್ಬಿನ ರೌದಿ ಕಳ್ಸಿದ್ದು ಒಳ್ಳೆ ಕೆಲಸ ಸರ್. ಹೊಟ್ಟು ಒಂದ್ 1 ನಂಬರ್ ಆಕತ್ರಿ ಸರ್. ನಮ್ ದನಗಳು ಹೊಟ್ರಿ ಇದ. ಸರ್ ಕಬ್ಬು ಎಷ್ಟ್ ಎಕರೆದಾಗ ಬೆಳಿತೀರಿ ಸರ್? ಸರ್ ವರ್ಷ 35-40 ಎಕರೆ ಕಬ್ಬು. ಯಾವ್ಯಾವ ವೆರೈಟಿ ಕಬ್ಬು ಬೆಳಿತೀರಿ ಸರ್? ವೆರೈಟಿ ಇದ ಮಂಡ್ಯ ಹಚ್ಚಿದ್ರಿ ಸರ್ 517 ರೀ. ಆಮೇಲೆ 133 ಶಿವನ್ಪುರ ಹಚ್ಚಿದ್ರಿ. ಸಂಕೇಶ್ವರ ಅದ್ರಿ SN ಕೆರೆ. ಆಮೇಲೆ ಸಂಕೇಶ್ವರದ ಇನ್ನೊಂದ್ ಐತ್ರಿ ಅದ SN ಕೆರೆ 13436 ಒಂದ್ ಐತ್ರಿ ಸರ್. ಆಮೇಲೆ ಮುಂದೆ ಏನೈತ್ರಿ 265 ಒಂದ್ ಐತ್ರಿ ಸರ್. 265 ಒಂದ್ ಐತ್ರಿ. ಮುಂದ ಇನ್ನೊಂದ್ 15-0-12 ಒಂದ್ ಐತ್ರಿ. ಒಂದ್ 4-5 ವೆರೈಟಿ ಅದಾವ್ರಿ ಸರ್. 4-5 ವೆರೈಟಿ ಬೆಳಿತೀರಿ. ವಿಶೇಷವಾಗಿ ಏನ್ ಅಂತರ ಇಟ್ಕಂತೀರಿ ಕಬ್ಬಿನಾಗ? ಸರ್ 4.5 ಫೂಟ್ ಹಿಡಿದ 5 ಫೂಟ್ ಸರ್ ನಮ್ ಸರಾಸರಿ. ಅದ್ರಾಗ ನಾವು ಉಳ್ಳಾಗಡ್ಡಿನೂ ತೆಗಿತೀವ್ರಿ. ಮುಂದ ಹರ್ಕೋತ ಹೋಗ್ತಿವ್ರಿ ಸರ್. ಕ್ರಾಪ್ ಬೆಳಿ ಸಣ್ಣದಿದ್ದಾಗ ಜೋಳ್ರಿ ಒಟ್ಟ ಇಂಟರ್ ಕ್ರಾಪ್ ಮಾಡ್ತೀರಿ? ಇಂಟರ್ ಕ್ರಾಪ್ ಮಾಡ್ತೀರಿ ಸರ್. ಪೈಲೆ ಮನಿಗೆ ಕಾಯಿಪಲ್ಲೆ ರೀ ಇದನ್ನ ಹಾಕ್ತಿವ್ರಿ ಸರ್. ಒಳಗ ಏನೇನ್ ಬೆಳಿತೀರಿ ಸರ್ ಕಬ್ಬಿನಾಗ ವಿಶೇಷವಾಗಿ? ಸರ್ ಜ್ವಾಳದ ಮೇವ್ ಹಾಕ್ತಿವ್ರಿ. ಗೊಂಜಾಳ ಮುಂದ ಏನೈತ್ರಿ ಉಳ್ಳಾಗಡ್ಡಿ ಹಿಂಗಾರಿ ಇತ್ರ ಉಳ್ಳಾಗಡ್ಡಿ ಸರ್. ಹಿಂಗಾರಿ ಹೆಚ್ಚಾಗ್ತಿದ್ರಲ್ಲ ಉಳ್ಳಾಗಡ್ಡಿ ಕಮ್ಮಿ ರೀ ಸರ್. ಉಳ್ಳಾಗಡ್ಡಿ ಮಾಡ್ತೀವಿ. ಎಷ್ಟು ಕುಳಿ ತೆಗಿತೀರಿ ಸರ್ ಕಬ್ಬಿನಾಗ? ನಾವು 2-3 ಕುಳಿ ರೀ. 3 ಕುಳಿ ಸರ್. 3 ಕುಳಿ ತೆಗಿದ್ರಿ. ಮತ್ತೆ ಏನೈತ್ರಿ ಸೋಯಾಬೀನ್ ಹಾಕುದ್ರಿ, ಉದ್ದ ಹಾಕುದ್ರಿ, ಸನಬ ಹಾಕುದ್ರಿ. ಆಮೇಲೆ ಮತ್ತೆ ಕಬ್ಬರಿ ಸರ್. ವಿಶೇಷವಾಗಿ ಏನೇನ್ ಪೋಷಣೆ ಮಾಡ್ಬೇಕ್ರಿ ಕಬ್ಬಿಗೆ? ಕಬ್ಬಿ ಸರ್ ಸರಿಯಾಗಿ ನೀರ ರೀ, ಗೊಬ್ಬರ ರೀ, ಹರಗುದ್ರಿ. ಈಗ ಸರ್ ನಾವ್ ಇದ 34 ವರ್ಷ ಆತ್ರಿ ಕಬ್ಬ ಮಾಡಾಕೈತ್ರಿ, ಲವಣಿ ಮಾಡಾಕೈತ್ರಿ. ಈ ನೀರಾವರಿ ಇದರಿಂದ ನಮ್ ಬೆಳಿಗ್ಗೆ ಮತ್ತ ಚಲೋನ ಐತ್ರಿ. ಈಗ ನೀರು ಕಮ್ಮಿ ಪ್ರಮಾಣ ರೀ. ಸೌಜೋಟ್ ಹಾಕಿದ್ರಿ. ಇದ್ರ ಭೂಮಿನ ಕೆಟ್ಟಿಲ್ರಿ. ಮಾಡು ಮೆಥಡ್ ಇರ್ಬೇಕ್ರಿ ಸರ್ ರೈತರಿಗೆ. ಬರೀ ಕಬ್ಬಿನ ಕಬ್ಬು ಮಾಡೋದು ರೂಟ್ರು ಹೊಡೆದ ಹಚ್ಚೋದ ಮಾಡ್ಬಾರ್ದ್ರಿ. ಅದರಿಂದ ಭೂಮಿ ಕೆಡ್ತಾವ್ರಿ. ಈಗ ಏನ್ ಮಾಡ್ಕೊತ ಹೊಂಟದ್ರಿ ಈ ಪದ್ಧತಿಯಾಗ ಮಾಡ್ಬೇಕ್ರಿ ಸರ್. ಕಬ್ಬು ತೆಗದ್ಮೇಲೆ ಮತ್ತೆ ಬೇರೆ ಬೆಳೆ ಮಾಡ್ತೀರಿ? ಬೇರೆ ಬೆಳೆ ಸೋಯಾಬೀನ್ ಮಾಡ್ತೀರಿ ಸರ್. ಸೋಯಾಬೀನ್ ರೌದಿಕ ಸುಡದನ ಸೋಯಾಬೀನ್ ಅದ್ರಾಗ ಹಾಕ್ತಿವ್ರಿ ಸರ್. ಅದಾದ್ಮೇಲೆ ಮತ್ ಕಬ್ಬು ಹಚ್ತೀರಿ? ಮತ್ ಸೋಯಾಬೀನ್ ತೆಗದ ಉದ್ದ ತೆಗದ ಕಬ್ರಿ ಸರ್. ಈ ತರ ಮಾಡೋದ್ರಿಂದ ಭೂಮಿನ ಸುಧಾರಣೆ, ಭೂಮಿ ಫಲವತ್ತಿ ಬರ್ತೈತ್ರಿ. ಇಳುವರಿನೂ ಪಾಡ ಇರ್ತೈತಿ ಸರ್. ಖರ್ಚು ಕಡಿಮೆ ಸರ್. ಸರ್ ಎಷ್ಟು ಇಳುವರಿ ತೆಗಿತೀರಿ ಸರ್ ಎಕರೆಕ್? ಸರ್ ಈಗಿನ ಆಗ್ಯದಕ್ಕ ಇಳುವರಿ ಬಾಳ್ ಪರ್ಕ್ ಇದಾವ್ರಿ. ಈಗ 2 ಸಾಲ ಹಚ್ತಿದ್ರಿ. ಈಗ ಎಕ್ಸೆಲ್ ಒಳಗ ಕಬ್ಬ ಹಚ್ತೀವ್ರಿ. ಇವು 50-60 ಟನ್ ಲಾಗಾನ್ರಿ. ಕೊಡವಿ ಏನಂತ್ರಿ 35-40 ಟನ್. ಜಾಸ್ತಿ ಪ್ರಮಾಣದಾಗ ಸಾವಯವ ಗೊಬ್ಬರ ಬಳಸ್ತೀರಿ? ಹಾ ಸರ್. ಕೆಮಿಕಲ್ ಜಾಸ್ತಿ ಕೊಟ್ಟು ಜಾಸ್ತಿ ಇಳುವರಿ ತೆಗಿಬಹುದ್ರಿ. ಅದರಿಂದ ಹೊಲ ಬಾಳ ಬೆಳೆಯಂಗಿಲ್ರಿ. ಹೊಲ ಬೆಳಿ ಬೆಳಿಬೋದ್ರ ಭೂಮಿ ಹಾಳಾಕತ್ರಿ. ಅದರಿಂದ ಅಂತರ ಬೇಸಾಯನ ಮಾಡಿದ್ರಿ ಸರ್. ಪಟ್ಟ ಪದ್ಧತಿನ ಇಟ್ಟಿದ್ರಿ. ಪಟ್ಟ ಪದ್ಧತಿಯಾಗ ಮಾಡತ್ತಿದ್ರಿ ಸರ್. 4.5 ಫೂಟ್ ತೆಳಗ್ ಹಚ್ಚಬೇಡ್ತೀವಿ ಸರ್. ಈಗ ಕಬ್ಬುನು ಎಷ್ಟೇ ಇಳುವರಿ ಬರ್ಲಾಕ್ರಿ ಅದ್ರೊಳಗ ಅದಕ್ ಬೇಕಾದಂತ ಖರ್ಚಿಗೆ ಬೇಕಾದಂತ ಮಾಲ್ ಸಿಗ್ತದ್ರಿ. ಮಾಲ್ ಸಿಗದ್ರಿ ಸರ್. ನಮ್ದು ಫ್ರೀ ಆಗಿ ಸಿಗೋದ ಗಾಳಿ ಬೆಳಕವ್ರಿ. ಎಲ್ಲಿ ಬೆಳಕು ಬೀಳ್ತೈತ್ರಿ, ಎಲ್ಲಿ ಗಾಳಿ ಆಡ್ತೈತ್ರಿ. ನಮ್ಮ ಸಾರ್ವಜನಿಕ ರಂಜಕ ಗಾಳಿ ಮುಖಾಂತರ ಬಿಸಿಲು ಮುಖಾಂತರ ಸಿಗ್ತೈತ್ರಿ. ದಯಮಾಡಿ ಯಾರು ಹಚ್ಚೋದ್ರ 4.5 ಫೂಟ್ ತೆಳಗ್ ಯಾರು ಮಾಡ್ಬೇಡ ಹೇಳ್ತೀವಿ. 4 ಮೇಲೆ ಮಾಡ್ಬೇಕ್ರಿ ಸರ್. ಓಕೆ ಸರ್. ಸರ್ ಸಾಮಾನ್ಯವಾಗಿ ಇಳುವರಿ ಆಸೆಗೋಸ್ಕರ ಸುಮಾರು ಗೊಬ್ಬರ ಔಷಧಿಗಳನ್ನು ಕೊಟ್ಟು ಭೂಮಿನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ನೀವು ವಿಶೇಷವಾಗಿ ದನಗಳು ಸಾಕೊಂಡು ಆದಷ್ಟು ಮಟ್ಟಿಗೆ ಸಾವಯವದಲ್ಲಿ ಬೆಳಿತಾ ಇದ್ದೀರಿ.
ಇತರ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನಮಗೆ ಎಷ್ಟೋ ಉತ್ಪನ್ನ ಬಂದ್ರು ಸಾಲಾಗಲ್ರಿ. ಆಸೆ ಎಂಬುದು ಆಸೆ ಎಂಬುದು ಆಸೆ ಎಂಬುದು ಇರ್ಬೇಕ್ರಿ, ದುರಾಸೆ ಅನ್ನೋದು ಇರಬಾರ್ದ್ರಿ. ಇಷ್ಟ ಹೇಳಕ್ ನಾ ಪ್ರತಿಯೊಬ್ಬ ರೈತರಿ ದನ ಕರ ಮಾಡ್ಕೊಂಡು ಉಳ್ಮೆ ಮಾಡ್ಬೇಕಂತ ಹೇಳ್ತೇನ್ರಿ. ಇಷ್ಟ ರೀ. ಯಾಕಾರ ರೀ ಮೊದಲು ಫಲವತ್ತಾದ ಭೂಮಿ ಉಳಿಬೇಕ್ರಿ. ಭೂಮಿ ಉಸಿರಾಟ ಉಳಿತಾರ ನಮ್ಮ ಹಸಿರು ತಾನ ಹಾಕದ್ರಿ. ಮಳಿ ಬೆಳಿ ಎಲ್ಲಾ ಸಿಗ್ತೈತ್ರಿ ಸರ್. ರೈತರಿಗೆ ಬರೇ ಕಬ್ಬ ಅಂತ ಹೇಳಿ ಒಂದೇ ಬೆಳಿ ಮಾಡ್ಬಾರ್ದ್ರಿ. ಅದಕ್ಕ ನಾನಾ ತರ ಅದಾವ್ರಿ. ಸೋಯಾಬೀನ್ ಆಗ್ಲಿರಿ, ಉದ್ದ ಆಗ್ಲಿರಿ, ನಾವ ಈ ಸಣ್ಣಬಾಗ್ಲಿರಿ, ಎಲ್ಲಾ ತರ ಮಾಡ್ಬೇಕ್ರಿ. ಚಿಲ್ಲರ್ ಮಾಡಿ ಕಬ್ಬ ಹಸಿರು ಕಬ್ಬ್ ಚಲೋ ಬೆಳಿತೈತ್ರಿ. ಅದ್ರದ್ದೆಲ್ಲ ಸೋಯಾಬೀನ್ ಉದ್ದಿನ ತಪ್ಪಲ ಅದ್ರೆಲ್ಲ ಉದ್ರಿ ಭೂಮಿನೂ ಉತ್ಕೃಷ್ಟ ಆಗ್ತದ್ರಿ. ಭೂಮಿನೂ ಫಲವತ್ತ ಆಕತ್ರಿ ಸರ್, ಬೆಳೆನೂ ಚಲೋ ಬರ್ತೈತ್ರಿ. ಮೊದಲು ಭೂಮಿ ಫಲವತ್ತ ಇಟ್ಕೋಬೇಕ್ರಿ ಸರ್. ಇನ್ನೊಂದ್ ನಾ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರಿ, ಆಹಾರ ತಕ್ಕ ಬುದ್ಧಿ ಅತ್ರಿ, ಮುದ್ದಿ ತಕ್ಕ ಲದ್ದಿ ಅತ್ರಿ. ಹೌದ್ ಸರ್. ಒಳ್ಳೆ ಆಹಾರ ಎಲ್ಲಾ ನಮ್ಮಲ್ಲಿ ಬೆಳೆಯಕ್ ಸಾಧ್ಯ ಆಗಲ್ರಿ. ಪಾರಿಜಾತ ಒಂದೋ ಊರಾರ ಪಾರಿಜಾತ ಆಗಲ್ರಿ. ಹಂಗ ಆಹಾರ ನಾವ್ ಏನ್ ತರ್ತೀವಿ ಅಂದ್ರೆ ದನಗಳಿಗೆ ಕಣಕಿ ಮೊದ್ಲಾಗಿ ಒಂದ್ ಏರಿಯಾ ಒಣಬೇಸಾಯ ತರ್ತೀವ್ರಿ. ಜ್ವಾಳಾನು ಒಣಬೇಸಾಯ ತರ್ತೀವ್ರಿ ಮಳಿ ಮೇಗಿಂದ್ರಿ. ಗೋಧಿನೂ ಒಣಬೇಸಾಯ ತರ್ತೀವ್ರಿ, ಕಡಲಿನೂ ಒಣಬೇಸಾಯ ತರ್ತೀವ್ರಿ. ಆಹಾರ ಒಳ್ಳೇದಿದ್ದರೆ ದೂರ ಹೋದ್ರು ಅಡ್ಡಿಲ್ರಿ. ಯಾಕಂದ್ರ ಒಂದ ಬೆಳಿ ನಾವ್ ನಂಬ್ಕೊಂಡ್ ಮಾಡ್ರ ಕಬ್ಬಿಂದ್ರಿ ನಮ್ಮ ಶರೀರ ಮತ್ತ ಆರೋಗ್ಯ ಎರಡು ಉಳಿಯಂಗಿಲ್ರಿ ಸರ್. ದುಡ್ಡು ಬರ್ತೈತ್ರಿ, ದುಡ್ಡು ಮಾಡ್ಕೋತೀವಿ ಕರೆ ನೆಮ್ಮದಿ ಆಹಾರ ಒಳ್ಳೇದಿರಂಗಿಲ್ರಿ ಸರ್. ಅದಕ್ಕಾಗಿ ಒಳ್ಳೆ ಆಹಾರ ತಿಂದು ಒಳ್ಳೆ ಬುದ್ಧಿ ಬೆಳೆಸ್ಕೋಬೇಕಂತ ಹೇಳಿ ಎಲ್ಲಾ ರೈತರು ಬಂದಿ ನಾವ್ ತರೋದು ಹೊನವಾಡ ಕಣಕಿ, ಹೊನವಾಡ ಜ್ವಾಳ, ಹೊನವಾಡ ಕಡಲಿ, ಹೊನವಾಡ ಗೋಧಿ. ನಮ್ಮ ಬಿಜಾಪುರ ಜಿಲ್ಲಾ ಸರ್ ನೋಡ್ರಿ, ಬಬಲೇಶ್ವರ ತಾಲೂಕ್ ಹೊನವಾಡ್ರಿ. ಅಲ್ಲಿ ಒಣಬೇಸಾಯ ಸರ್. ಅದಕ್ಕೆ ರೈತ ಬಂದ್ರು ಎಲ್ಲಾರು ಹೇಳ್ತೀವ್ರಿ, ಒಳ್ಳೆ ಆಹಾರ ಸೇವನೆ ಮಾಡ್ಬೇಕು. ನಾವ್ ಬೆಳಿ ಯಾವ್ದೋ ತೆಗಿಲ್ರಿ, ನಮ್ಮಲ್ಲಿ ಎಲ್ಲಾ ತರ ಸಿಗಂಗ್ಲತ್ ರೈತ ಬಂದ್ರಿ ನಾವ್ ಹೇಳ್ತೀವ್ರಿ. ಕರಿಕಡ್ಲಿನ ಅಲ್ಲಿಂದ ತಂದ್ರೆ ಕರಿಕಡ್ಲಿನೂ ಅಲ್ಲಿಂದ 3 ವರ್ಷ ಹತ್ರ ಆಕತ್ರಿ ಸರ್. ಈಗ ಅವ್ರು ಈ ಸಲ ಬೆಳಿವಾರ್ರಿ ಸರ್. ಅವರು ಅದು ಈಗ ನಾವ್ ಬೆಳೆಯಾಕತ್ತಿದ್ರು ಸರ್. ತುಂಬರಿ ಬೇಕ್ರಿ ರೈತ್ರಿ. ಯಾಕಾರ ಒಣಬೇಸಾಯ ಮಾಡಿ ನಾವು ಬೆಳಿಬೇಕ್ರಿ. ನೀರಾವರಿ ಐತಿ ಅಂದ್ರೆ ನಾವ್ ನೀರ್ ತ್ಯಾಗ ಮಾಡ್ಬೇಕೈತ್ರಿ ಸರ್ ಬೆಳಿಗ್ಗೆ. ಅದರಿಂದ ಯಾವ್ದು ಬೆಳೆ ಆಗಿಲ್ರಿ. ನಾವ್ ಬರೀ ನೀರ್ ಹೆಚ್ಚು ಬೆಳಿ ಭೂಮಿ ಉಳಿವಾಗಲ್ರಿ. ಅದ ಮಳಿ ಆದಂಗ 1-2 ಹತ್ತು ನೀರ್ ಅಟ್ಟ ಹಾಸ್ಬೇಕ್ರಿ ನಾವು. ಈಗ ಒಂದ್ ವರ್ಷ 2 ವರ್ಷ ಆದ್ರೂ ಮತ್ತೆ ಒಣ ಬೇಸಾಯ ಮಾಡಿದ್ರೆ ಮತ್ತೆ ಭೂಮಿ ಬೆಳಿತೈತ್ರಿ ಸರ್, ಬೆಳಿತೈತ್ರಿ. ಎಲ್ಲಾ ರೈತ ಬಂದವ್ರಿಗೆ ನಾವು ಈ ತರ ಮಾಡ್ಕೊತ ಹೋಗ್ರಿ ಅಂತ ಹೇಳಿ ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಎಲ್ಲರಿಗೆ ನೋಡಿದ್ರಲ್ಲ ರೈತ ಬಾಂಧವರೇ, ಒಬ್ಬ ವಿಶೇಷ ಕೃಷಿಕ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಹಸುಗಳನ್ನು ಸಾಕೊಂಡು ಅದರದ ಅಂತ ಬರುವಂತ ಸಗಣಿ ಗೋಮೂತ್ರವನ್ನ ಬಳಸ್ಕೊಂಡು ಬಯೋಡೈಜೆಸ್ಟರ್ ಅಲ್ಲಿ ಅದನ್ನ ಕಾಂಪೋಸ್ಟ್ ಮಾಡ್ಕೊಂಡು ಅದನ್ನ ಯಂತ್ರಗಳ ಮುಖಾಂತರನೇ ಲಿಫ್ಟ್ ಮಾಡಿ ಎಲ್ಲಾ ಏರಿಯಾಕ್ಕೂ ಸಪ್ಲೈ ಆಗೋ ತರ ಟೆಕ್ನಿಕ್ ಅನ್ನ ಉಪಯೋಗಿಸ್ಕೊಂಡು ಕೂಲಿ ಖರ್ಚನ್ನ ಕಡಿಮೆ ಮಾಡ್ಕೊಂಡು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಕಬ್ಬಿನಲ್ಲಿ ಅಂತರ್ ಬೆಳೆಯನ್ನ ಬೆಳ್ಕೊಂಡು ಅದರಲ್ಲೂ ಕೂಡ ಆದಾಯ ಪಡಿತಾ ಇದ್ದಾರೆ. ಇವರು ಮಾಡುತ್ತಿರೋ ಪ್ರತಿಯೊಂದು ಪದ್ಧತಿಯು ಇತರರಿಗೆ ಮಾದರಿ ಆಗ್ತಾ ಇದೆ. ಇವರ ಕೃಷಿ ನೋಡೋಕೆ ಸುಮಾರು ಕಡೆಯಿಂದ ಜನನು ಇವ್ರ ತೋಟಕ್ಕೆ ಬರ್ತಾರೆ. ಈ ಭಾಗದಲ್ಲಿ ಒಬ್ಬ ವಿಶೇಷ ಕೃಷಿಕರಂತಾನೆ ಹೇಳ್ಬೋದು. ಇಂಥ ವಿಶೇಷ ಕೃಷಿಕರನ್ನ ಭೇಟಿಯಾಗಿದ್ದು ತುಂಬಾ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಸರ್ ಅವರ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಎಲ್ರಿಗೂ ಇವ್ರು ಮಾಡ್ತಿರೋ ಪದ್ಧತಿ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಸರ್ ಅವ್ರ ನಂಬರ್ ಅನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಯಾವುದೇ ಕಬ್ಬಿನಲ್ಲಾಗ್ಲಿ, ಸೋಯಾಬೀನ್ನಲ್ಲಾಗ್ಲಿ, ಇತರ ಬೆಳೆಗಳಾಗ್ಲಿ ವಿಶೇಷವಾಗಿ ಮಾಹಿತಿನೂ ಪಡಿಬಹುದು. ಜೊತೆಗೆ ಇವ್ರ ಹತ್ರ ವಿಶೇಷವಾಗಿ ಕರಿ ಕಡಲೆ ಬೀಜಗಳು ಸಿಗ್ತವೆ. ಆ ಬೀಜ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ರಿ. ತಿನ್ನೋಕೆ ಕ್ವಿಂಟಲ್ ಗಟ್ಲೆ ಇವರು ಕೊಡೋದಿಲ್ಲ, ಇವ್ರ ಹತ್ರ ಸ್ಟಾಕ್ ಇದೆ. ಆದ್ರೆ ನಾವು ಕೂಡ ಕೇಳಿದ್ವಿ, ಸರ್ ಇದನ್ನ ಜನರಿಗೆ ಬೇಳೆ ಮಾಡಿ ಮಾರಿದ್ರೆ ಅನುಕೂಲ ಆಗುತ್ತಲ್ಲ ಅಂತ ಕೇಳಿದ್ವಿ. ಇವ್ರು ಹೇಳಿದ್ ಒಂದೇ, 2-3 kg ಅದು ಬಿತ್ತೋಕೆ ಅವ್ರು ಎಷ್ಟು ಎಕರೆ ಹೊಲ ಇದೆ ಕೇಳ್ಕೊಂಡು ಬಿತ್ತೋಕ್ ಕೊಡ್ತೀವಿ, ಮಾತ್ರ ತಿನ್ನೋಕ್ ಕೊಡೋದಿಲ್ಲ. ಅವ್ರು ಬೆಳ್ಕೊಂಡು ಆಮೇಲೆ ತಿನ್ಲಿ, ಅದನ್ನ ಬೆಳಿಲಿ ಅಂತೇಳಿ ಅದ್ರ ಬಗ್ಗೆ ಹೇಳಿದ್ರು. ಇವ್ರ ಕೃಷಿ ಆಸಕ್ತಿ ನೋಡಿ ತುಂಬಾ ಖುಷಿ ಆಯ್ತು. ಇವರು ವನವಾಡದಿಂದ ಬೀಜನ ತಂದಿದ್ದಾರೆ, ಆ ಬೀಜನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಉಳಿಲಿ, ಅವ್ರ ಹೆಸರು ಬೆಳಿಲಿ, ಪ್ರತಿಯೊಬ್ರು ಬೆಳಿಲಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ದಯವಿಟ್ಟು ಆ ಕರಿ ಕಡ್ಲೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಬೀಜನ ಪಡೆದು ಬೆಳೀರಿ, ಅದ್ರ ತಳಿನ ಉಳಿಸ್ರಿ ಅಂತ ನಿಮ್ಗೆ ಕೇಳ್ಕೊಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.